ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಶ್ರೀರಾಮ ನುಡಿದ 4 ದಿವಸ ಆಯಿತು, ಸೀತೆಯ ಬಗೆಗಿನ ತಲೆಬಿಸಿಯಲ್ಲಿ ರಾಜಕಾರ್ಯಗಳನ್ನು ನೋಡಿಕೊಂಡಿಲ್ಲ. ಆದ್ದರಿಂದಾಗಿ ಯಾವ್ಯಾವ ಕೆಲಸ ಬಾಕಿ ಇದೆಯೋ ಅದನ್ನೆಲ್ಲ ಮುಗಿಸಿಬಿಡು ಅಂತ ಲಕ್ಷ್ಮಣನಿಗೆ ತಡರಾತ್ರಿ ಹೇಳಿದ. ಅವನೇನು ಮಾಡಿದ, ಕಥೆಯನ್ನು ಕೇಳ್ತಾ ಕೂತ. ಯಯಾತಿಯ ಕಥೆ ಬಂತು, ನೃಗನ ಕಥೆ ಬಂತು, ಉರ್ವಶಿ ಮತ್ತೆ ಪುರೂರವಸನ ಕಥೆ ಬಂತು, ನಿಮಿಯ ಕಥೆ ಬಂತು, ವಸಿಷ್ಠರ ಕಥೆ ಬಂತು. ಹೀಗೆ ಎಲ್ಲ ಕಡೆ ಬೇರೆ ಬೇರೆ ರಾಜರನ್ನ ಸುತ್ತಾಡಿಕೊಂಡು ಬಂದರು. ಬೇರೆ ಬೇರೆ ರಾಜರು ಎಲ್ಲರನ್ನ ಕೇಳಿಕೊಂಡು ಬಂದರು. ನೋಡಿ, ರಾಮ ಅವನು ಹೇಳಿದ್ದು ರಾಜಕಾರ್ಯ ಮಾಡಿ 4 ದಿವಸ ಆಗೋಗಿದೆ, ಸೀತೆಯನ್ನು ಬಿಡುವ ತಲೆಬಿಸಿಯಲ್ಲಿ ನೋಡಿಲ್ಲ ನಾನು, ಉಳಿದದ್ದನ್ನೆಲ್ಲ ಬೇಗ ಮಾಡಬೇಕು, ನಾಳೆ ಬೆಳಗ್ಗೆ ಬೇಗ ಎದ್ದು ಆಗಬೇಕು ಅಂದ. ಈ ರೀತಿ ಇತಿ ಕಥಯತಿ ರಾಮೇ ಚಂದ್ರತುಲ್ಯಾನನೇನ ಪ್ರವಿರಲತರತಾರಂ ವ್ಯೋಮಜಜ್ಞೆ ತದಾನೀಂ ಅರುಣ ಕಿರಣ ರಕ್ತಾಂ ದಿಗ್ಬಭೌ ಚೈವ ಪೂರ್ವಾ ಕುಸುಮರತ ವಿಮುಕ್ತಂ ವಸ್ತ್ರಮಾಗುಂಠಿತೇವಾ. ಈ ರೀತಿ ರಾಮ ಹೇಳ್ತಾ ಇರುವಾಗ ಬೆಳಗಾಯಿತು. ಇಷ್ಟನ್ನ ನಾವು ನೋಡಿದ್ವಿ. ಇತಿ ಪೂರ್ವ ಕಥಾನುವಾದ. ಈಗ ಅಲ್ಲಿಂದ ಮುಂದುವರಿಬೇಕು. ತತ ಪ್ರಭಾತೆ ವಿಮಲೆ ಕೃತ್ವಾ ಪೌರ್ವಾನ್ಹಿಕೀಂ ಕ್ರಿಯಾಂ ಧರ್ಮಾಸನಗತೋ ರಾಜ ರಾಮೋ ರಾಜೀವಲೋಚನಃ. ನಮ್ಮ ದಿಲೀಪ ರತ್ನಾಕರರ ಪ್ರಶ್ನೆ, ಯಯಾತಿ ಕಥೆ ಸ್ವಲ್ಪ ಔಟ್ ಆಫ್ ಕಾಂಟೆಕ್ಸ್ಟ್ ಆಯಿತು ಅಂತ. ಆಗಲಿಲ್ಲ. ಯಾಕೆ ಗೊತ್ತಾ? ಹಾಗನ್ನಿಸ್ಲಿಕ್ಕೆ ನಿಮಗನ್ನಿಸ್ಲಿಕ್ಕೆ ಕಾರಣ ನನ್ನ ತಪ್ಪು, ನಾನು ಸರಿಯಾಗಿ ಹೇಳದೇ ಇರಬೇಕು ಪ್ರಾಯ. ನೃಗ ಕೋಪಗೊಳ್ಳಲಿಲ್ಲ, ಯಯಾತಿಯೂ ಕೋಪ ಮಾಡಿಕೊಳ್ಳಿಲ್ಲ. ಕೋಪ ಮಾಡಿಕೊಂಡವನು ನಿಮಿ. ವಸಿಷ್ಠರಿಗೆ ಶಾಪ ಕೊಟ್ಟು ತನ್ನ ಮೈಯನ್ನ ಕಳೆದುಕೊಂಡವ. ಆ ರೀತಿ ಆಗಬಾರದು ಅಂತಲಿಕ್ಕೆ ಯಯಾತಿಯ ಕಥೆಯನ್ನು ಹೇಳಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಅದು ಗೊತ್ತಾಗೋದಿಲ್ಲ. ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಯಾಕೆ ಈ ಕಥೆ ಬಂತು ಅಂತ ಹೇಳ್ತಾರೆ. ನಿನ್ನೆ ಅದನ್ನು ಹೇಳುವಾಗ ವಾಲ್ಮೀಕಿ ರಾಮಾಯಣದಲ್ಲಿದ್ದಂತೆ ನಾನು ಅನುವಾದ ಮಾಡಿಕೊಂಡು ಹೋದೆ. ಅದರಿಂದಾಗಿ ಯಯಾತಿ ಕಥೆ ಯಾಕೆ ಬಂತು ಅಂತ ಸಂದೇಹ ಬಂತು. ಅದು ನನ್ನ ತಪ್ಪು. ತತ ಪ್ರಭಾತೆ ವಿಮಲೆ, ಬೆಳಗ್ಗೆ ಎದ್ದು ಶ್ರೀರಾಮ ಸ್ನಾನ ಸಂಧ್ಯಾವಂದನಾದಿಗಳನ್ನು ತೀರಿಸಿ ಧರ್ಮಾಸನಗತಃ, ಧರ್ಮಕ್ಕಾಗಿ ಇರುವ ಆಸನ ಅಂದರೆ ಪ್ರಜೆಗಳ ಅಹವಾಲುಗಳನ್ನು ಕೇಳಲಿಕ್ಕೆ ಇರುವ ಆಸನವನ್ನು ಧರ್ಮಾಸನ ಅಂತ ಕರೀತಾರೆ. ಅಲ್ಲಿ ಕುಳಿತ. ರಾಜಧರ್ಮಾನವೇಕ್ಷನ್ ಸಹ ಬ್ರಾಹ್ಮಣೈರ್ನೈಗಮೈಸ್ಸಹ ಪುರೋಧಸಾ ವಸಿಷ್ಠೇನ ಋಷಿಣ ಕಶ್ಯಪೇನ ಚ. ರಾಜಧರ್ಮವನ್ನ ನೋಡ್ತಾ ಶ್ರೀರಾಮ ಎಲ್ಲ ವಸಿಷ್ಠಾದಿಗಳ ಜೊತೆಗೆ ಕುಳಿತುಕೊಂಡಿದ್ದ.
ನೈಗಮೈಹಿ ಬ್ರಾಹ್ಮಣೈ ಸಹ, ವೇದವನ್ನು ಚೆನ್ನಾಗಿ ಬಲ್ಲ ಬ್ರಾಹ್ಮಣರು. ಯಾಕೆ ಅಂದರೆ ಧರ್ಮ ಸೂಕ್ಷ್ಮ ಬಂದಾಗ ಅವರ ನೆರವು ಬೇಕಾಗತ್ತೆ. ಹಾಗಂತ ಹೇಳಿ ಕೇವಲ ಅವರಲ್ಲ, ಮಂತ್ರಿಭಿ ವ್ಯವಹಾರಜ್ಞೈ ತಥಾನ್ಯೈ ಧರ್ಮ ಪಾಠಕೈ. ವ್ಯವಹಾರ ಅಂದರೆ ನಾನು ಹೇಳಿದ್ದೆ ಸಿವಿಲ್ ಸೂಟ್, ಸಣ್ಣ ಪುಟ್ಟ ಸಮಸ್ಯೆಗಳು. ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ದೊಡ್ಡ ದೊಡ್ಡ ವೇದಾಂತವನ್ನು ಬಲ್ಲವರು, ವ್ಯವಹಾರಜ್ಞರು. ಜನರ ಮೆಂಟಾಲಿಟಿ ಹೇಗೆ, ಶಿಕ್ಷೆ ಅನ್ನೋದು ಕಾನೂನಿನ ಪ್ರಕಾರ ಅಲ್ಲ, ಶಿಕ್ಷೆ ಅನ್ನೋದು ಅವನ ಮೆಂಟಾಲಿಟಿಗೆ ಸಂಬಂಧಿಸಿದ ಹಾಗೆ ಅಂತ ನಮ್ಮ ಪ್ರಾಚೀನರು. ಶಿಕ್ಷೆ ಅನ್ನೋದು ಪುಸ್ತಕದಲ್ಲಿದೆ, ಆ ಪುಸ್ತಕದಲ್ಲಿರೋ ತರಹ ಶಿಕ್ಷೆ ಕೊಡಬೇಕು ಅನ್ನೋದು ಇವತ್ತಿನದ್ದು. ಪ್ರಕೃತಿ ಹೇಗೆ ಶಿಕ್ಷೆ ಕೊಡುತ್ತೆ, ಅವನ ಮೆಂಟಾಲಿಟಿಗೆ ಶಿಕ್ಷೆ. ಸೀತಾಕೃತಿಯನ್ನ ತಗೊಂಡೋಗಿದ್ದಲ್ವ ರಾವಣ, ಶಿಕ್ಷೆ ಆಗ್ಬಾರ್ದಿತ್ತು. ಯಾಕೆಂದ್ರೆ ತಗೊಂಡೋಗಿದ್ದು ಸೀತೆಯನ್ನಲ್ಲ, ಸೀತಾಕೃತಿಯನ್ನ ಅಲ್ಲ. ಮರ್ಡರ್ಗಿಂತ ಅಟೆಂಪ್ಟ್ ಮರ್ಡರ್ಗೆ ಹೆಚ್ಚಿನ ಶಿಕ್ಷೆ. ಯಾಕೆ ಅಂತ ಹೇಳಿದ್ರೆ ಆ ಕ್ರೂರ ಮನೋಭಾವ. ಅದರಿಂದ ಅವರ ಮನೋಭಾವಕ್ಕೆ ಅನುಗುಣವಾದ ಶಿಕ್ಷೆಯೇ ವಿನಃ ವಯಸ್ಸಿಗೆ ಅನುಗುಣವಾದ ಶಿಕ್ಷೆ ಅಲ್ಲ, ಲಿಂಗಕ್ಕೆ ಅನುಗುಣವಾದ ಶಿಕ್ಷೆ ಅಲ್ಲ. ಆ ಮನೋಭಾವವನ್ನು ಅವರವತ್ತಲ್ಲಿ ಚರ್ಚೆ ಮಾಡಬೇಕು. ಹೀಗಾಗಿ ಪ್ರಾಚೀನರಿಗೂ ನಮಗೂ ಇರುವಂತಹ ಡಿಫರೆನ್ಸ್ ಅದು. ಜನರ ಮನಸ್ಸಿನಲ್ಲಿ ಅದು ಗಾಢವಾಗಿ ಉಳ್ಕೊಂಡು ಬಿಟ್ಟಿದೆ. ಅದಕ್ಕಾಗಿ ಅವರೇನು ಮಾಡ್ತಾರೆ, ಮನಸ್ಸಿಗೆ ಅನುಗುಣವಾಗಿ ಶಿಕ್ಷೆಯನ್ನೇ ಅವರು ಕೂಡ ಪ್ರಿಫರ್ ಮಾಡೋದು. ಕೇವಲ ಮನಸ್ಸಿಗೆ ಅನುಗುಣವಾಗಿ ಶಿಕ್ಷೆ ಕೊಡಲಿಕ್ಕಿಲ್ಲ, ಬೇರೆ ಬೇರೆ ಗ್ರಂಥ ಮೊದಲಾದವುಗಳನ್ನು ನೋಡಬೇಕಾಗತ್ತೆ. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ಇವರೆಲ್ಲ ಇರ್ತಿದ್ರು. ಮಂತ್ರಿಭಿ ವ್ಯವಹಾರಜ್ಞೈ ತಥಾನ್ಯೈ ಧರ್ಮ ಪಾಠಕೈ ನೀತಿಜ್ಞೈರಥ ಸಭ್ಯೈಶ್ಚ ರಾಜಭಿಸ್ಸಾ ಸಭಾವೃತ. ನೀತಿವಂತರಾದವರು, ಸಭ್ಯರು, ಸಭೆಗೆ ಯೋಗ್ಯರು. ಸಭಾ ಅಂದರೆ ಸಹ ಭಾಸಂತೆ ಅತ್ರ, ಎಲ್ಲಿ ತಿಳಿದವರು ಇರ್ತಾರೋ, ತಿಳಿದವರು ಕಂಗೊಳಿಸ್ತಾರೋ ಅದು ಸಭೆ. ಆ ಸಭೆಗೆ ಯೋಗ್ಯರಾದವರು ಸಭ್ಯರು ಅಂದ್ರೆ ಒಳ್ಳೆಯವರೇ ಆಗಿರಬೇಕು. ಸಭಿಕರು ಅಂದ್ರೆ ಜೂಜು ಕಟ್ಟೆಯಲ್ಲಿ ಕುಳಿತವರು. ಸಭ್ಯರು ಅಂದ್ರೆ ಸಭೆಗೆ ಯೋಗ್ಯರಾಗೋರು ಅಂದ್ರೆ ಅವ್ರನ್ನ ನಾವು ಇದನ್ನು ಕೇಳಬಹುದು, ಏನು ಸಲಹೆಯನ್ನ ಕೇಳಬಹುದು, ಅಷ್ಟು ಶಾಸ್ತ್ರಜ್ಞರು ಅಂತ. ಇವನು ಸಭ್ಯ ಅಂದ್ರೆ ಪ್ರಜ್ಞಾವಂತನೂ ಆಗಿದ್ದಾನೆ ಅಂತ ಅರ್ಥ, ಒಳ್ಳೆಯವನು ಮಾತ್ರ ಅರ್ಥ ಅಲ್ಲ. ಸಭ್ಯರ ಜೊತೆಗೆ ಕೂತಿದ್ದ. ಸಭಾ ಯಥಾ ಮಹೇಂದ್ರಸ್ಯ ಯಮಸ್ಯ ವರುಣಸ್ಯ ಚ. ಇಂದ್ರನ ಸಭೆ ಇದ್ದ ಹಾಗೆ, ಯಮನ ಸಭೆ, ವರುಣನ ಸಭೆ ಇದ್ದ ಹಾಗೆ ಇತ್ತು. ಆಮೇಲೆ ಲಕ್ಷ್ಮಣಂ ಶುಭ ಲಕ್ಷಣಂ, ರಾಮನಿಗೆ ಹೇಳಿದ, ನಿರ್ಗಚ್ಚತ್ವಂ ಮಹಾಬಾಹೋ ಸುಮಿತ್ರಾನಂದವರ್ಧನ. ಓ ಸುಮಿತ್ರೆಯ ಆನಂದವನ್ನು ಹೆಚ್ಚಿಸಿದವನೇ ಲಕ್ಷ್ಮಣನೇ, ಹೋಗು, ಹೊರಗಡೆ ಯಾರಾದರೂ ಕಾರ್ಯವನ್ನ ಬೇಡಿಕೊಂಡು ಬಂದಿರಬಹುದು, ಹೋಗು ಅಂತಂದಾಗ ದ್ವಾರದೇಶ ಮುಪಾಗಮ್ಯ ಕಾರ್ಯಣಶ್ಚಾಹ್ವಯತ್ ಸ್ವಯಂ. ಬಾಗಿಲಿಗೆ ಬಂದು ಯಾರಿಗಾದರೂ ರಾಜನಿಂದ ಕೆಲಸ ಆಗಬೇಕೋ ಅಂತ ಕೇಳಿದ ಲಕ್ಷ್ಮಣ. ಯಾರೂ ಇಲ್ಲ, ಸುಖವಾಗೇ ಇದ್ರು. ನ ಕಶ್ಚಿದಬ್ರವೀತ್ ತತ್ರ ರಾಮ ಕಾರ್ಯಮಿಹಾದ್ಯವೈ. ನನಗೆ ಇದೊಂದು ಕೆಲಸ ಇದೆ ಅಂತ ಯಾರೂ ಹೇಳಲಿಲ್ಲ. ಯಾಕೆ ಅಂದರೆ ಆ ಕಾಲದಲ್ಲಿ ನಾಧಯೋ ವ್ಯಾಧಯಶ್ಚೈವ ರಾಮೇ ರಾಜ್ಯಂ ಪ್ರಶಾಸತಿ. ಆಧಿ ಅಂದರೆ ಮನೋರೋಗ. ರಾಮ ರಾಜ್ಯವನ್ನು ಆಳುವಾಗ ಮನೋರೋಗ ಇರಲಿಲ್ಲ, ವ್ಯಾಧಿ ಇರಲಿಲ್ಲ. ಪಕ್ವ ಸಸ್ಯ ವಸುಮತಿ ಸರ್ವೌಷಧಿ ಸಮನ್ವಿತ. ಫಲವತ್ತಾಗಿರುವ ಭೂಮಿ. ನಬಾಲೋ ಮ್ರಿಯತೆ ತತ್ರ ನಯುವಾನ ಚ ಮಧ್ಯಮಃ. ಬಾಲಕನಾದವನು ಸಾಯ್ತಾ ಇರಲಿಲ್ಲ, ಯೌವನಕ್ಕೆ ಬಂದವನು ಸಾಯ್ತಾ ಇರಲಿಲ್ಲ, ಮಧ್ಯಮನಾದವನು ಸಾಯ್ತಾ ಇರಲಿಲ್ಲ. ಧರ್ಮೇಣ ಶಾಸಿತಂ ಸರ್ವಂ ನಚ ಬಾಧಾ ವಿಧೀಯತೆ. ಯಾವ ಬಾಧೆಯೂ ಇರಲಿಲ್ಲ. ದೃಶ್ಯತೆ ನಚ ಕಾರ್ಯಾರ್ಥಿ ರಾಮೇ ರಾಜ್ಯಂ ಪ್ರಶಾಸತಿ. ರಾಮ ರಾಜ್ಯವನ್ನು ಆಳ್ತಾ ಇರುವಾಗ ಏನೋ ಒಂದು ಕೆಲಸ ಆಗಬೇಕು ಅಂತ ಅನ್ನುವವನೇ ಇರಲಿಲ್ಲ, ಯಾಕೆಂದ್ರೆ ಆಲ್ರೆಡಿ ಆಗೋಗಿರ್ತಿತ್ತು. ದೃಶ್ಯತೆ ಲಕ್ಷ್ಮಣ ಪ್ರಾಂಜಲಿರ್ಭೂತ್ವ ರಾಮಾಯೈವಂ ನ್ಯವೇದಯತ್. ರಾಮನಿಗೆ ಬಂದು ಹೇಳಿದ, ಸ್ವಾಮಿ ಯಾರೂ ಇಲ್ಲ,
ಲಕ್ಷ್ಮಣ ಬಂದು ರಾಮನಿಗೆ ಹೇಳಿದ, ಸ್ವಾಮಿ ಯಾರೂ ಇಲ್ಲ. ಅದಕ್ಕೆ ರಾಮ ಹೇಳಿದ, ಇಲ್ಲ ಇಲ್ಲ, ಇನ್ನೊಮ್ಮೆ ಹೋಗಿ ನೋಡ್ಕೊಂಬ ಅಂದ. ಸಮ್ಯಕ್ ಪ್ರಣೀತಯ ನಿತ್ಯ ನಾ ಧರ್ಮೋ ವಿದ್ಯತೆ ಕ್ವಚಿತ್ ತಸ್ಮಾದ್ ರಾಜಭಯಾತ್ ಸರ್ವೇ ರಕ್ಷಂತೀಹ ಪರಸ್ಪರಂ. ಹೋಗಪ್ಪ, ಇನ್ನೊಮ್ಮೆ ಕೇಳ್ಕೊಂಡ್ ಬಾ. ಬಾಣ ಇವ ಮಯಾ ಯುಕ್ತ ಇಹ ರಕ್ಷಂತಿ ಮೇ ಪ್ರಜಾ ತಥಾಪಿ ತ್ವಂ ಮಹಾಬಾಹೋ ಪ್ರಜಾ ರಕ್ಷಸ್ವ ತತ್ಪರಃ. ಇನ್ನೊಮ್ಮೆ ಹೋಗು, ಖಂಡಿತ. ಯಾಕೆಂದ್ರೆ ನನ್ನ ರಾಜ್ಯದ ಮೇಲೆ ನನಗೆ ಭರವಸೆ ಇದೆ. ಎಲ್ಲರೂ ಕೆಲಸವನ್ನ ಆಗಗೊಡಿಸಿಕೊಂಡೇ ಇದ್ದಾರೆ, ಪರಸ್ಪರ ಚೆನ್ನಾಗಿದ್ದಾರೆ, ಅದರಿಂದ ಯಾವ ಕೇಸು ಇರಲ್ಲ. ಆದರೂ ಹೋಗೊಮ್ಮೆ ಕೇಳು ಅಂದ. ಅವನು ಮತ್ತೆ ಹೊರಗಡೆ ಬಂದ. ಅಪಶ್ಯದ್ವಾರ ದೇಶೇ ವೈ ಶ್ವಾನಂ ತಾವದವಸ್ಥಿತಂ. ಅಲ್ಲಿ ಒಂದು ನಾಯಿ ಇತ್ತು. ದೃಷ್ಟ್ವಾಥ ಲಕ್ಷ್ಮಣಸ್ತಂ ವೈ ಸಪಪ್ರಚ್ಛಾಥ ವೀರ್ಯವಾನ್. ಅವನು ಬಂದು ಕೇಳಿದ ಏನು ಅಂತ. ಆಗ ಸಾರಮೇಯೋಭ್ಯಭಾಷತ. ನಾಯಿ ಹೇಳಿತು. ಅಲ್ಲ, ಮನುಷ್ಯರ ಭಾಷೆಯಲ್ಲಿ ಹೇಳಿತಾ ಅಂದ್ರೆ ಅದೆಲ್ಲ ನಿಮಗೆ ಯಾಕೆ, ಅವನು ಗೊತ್ತಾಯ್ತು ಅಷ್ಟೆ. ಕಮ್ಯುನಿಕೇಷನ್ಗೆ ಒಂದು ಭಾಷೆ ಅಷ್ಟೇ. ಅದು ಹೇಗಾಡಿತೋ ಗೊತ್ತಿಲ್ಲ, ಆದರೆ ಅದರ ಹಿಂದೆ ಇದ್ದ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇಲ್ವಾ ಅಂತ ನೋಡಿಕೊಳ್ಳಿ. ಅದು ಹೇಳಿತಂತೆ, ಏನು ಸರ್ವಭೂತ ಚರಣ್ಯಾಯ ರಾಮಾಯ ಕ್ಲಿಷ್ಟಕರ್ಮಣೆ ಭಯೇಶು ಅಭಯದಾತ್ರೇ ಚ ತಸ್ಮೈ ವಕ್ತುಂ ಸಮುತ್ಸಹೇ. ನಿನ್ನ ಹತ್ರ ಹೇಳಲ್ಲ, ರಾಮನ ಹತ್ರ ಹೇಳ್ತೇನೆ ಅಂತ ಹೇಳಿತು. ಇದನ್ನ ಕೇಳಿ ಒಳಗಡೆ ಹೋದ. ನಿವೇದ್ಯ ರಾಮಾಯ ಪುನಃ ನಿರ್ಜಗಾಮ ನೃಪಾಲಯಾತ್. ರಾಮನಿಗೆ ಹೇಳಿದ, ಹೀಗೊಂದು ನಾಯಿ ಹೊರಗಡೆ ಬಂದಿದೆ, ಅದು ನಿನ್ನ ಹತ್ರನೇ ಸಮಸ್ಯೆ ಹೇಳಬೇಕು ಅಂತ ಇದೆ ಅಂತ. ಲಕ್ಷ್ಮಣನ ಮಾತನ್ನು ಕೇಳಿ ಮತ್ತೆ ನಾಯಿ ಹೇಳಿತು, ದೇವಾಗಾರೇ ನೃಪಾಗಾರೇ ದ್ವಿಜ ವೇಶ್ಮ ಸುವೈ ತಥಾ ವನ್ಹಿಚ್ಚತಕ್ರತುಶ್ಚೈವ ಸೂರ್ಯೋ ವಾಯುಶ್ಚ ತಿಷ್ಠತಿ. ಅದಕ್ಕೆ ಅದು ಹೇಳಿತಂತೆ, ನಾನು ಒಳಗಡೆ ಬರಬೇಕೋ ಇಲ್ಲೋ ನನಗೆ ಗೊತ್ತಿಲ್ಲ, ಬರಬಾರದು ನಾನು ಅನ್ಕೊಂಡಿದ್ದೇನೆ. ಯಾಕೆಂದರೆ ದೇವಾಗಾರೇ ದೇವತೆಗಳ ಆಲಯದಲ್ಲಿ, ನೃಪಾಗಾರೇ ಅರಮನೆಯಲ್ಲಿ, ದ್ವಿಜವೇಶ್ಮ ಸುಚ್ವೈ ತಥಾ ವೇದವನ್ನು ಅಧ್ಯಯನ ಮಾಡುವ ಬ್ರಾಹ್ಮಣರ ಮನೆಯಲ್ಲಿ, ವನ್ಹಿಚ್ಚತಕ್ರತುಶ್ಚೈವ ಅಗ್ನಿ ಇರುವ ಕಡೆ ನಾಯಿಗಳಾದ ನಾವು ಬರಬಾರದು ಅಂತ ನನಗೆ ಗೊತ್ತಿದೆ. ರಾಮರಾಜ್ಯದ ಪ್ರಭಾವ ಮತ್ತು ಟ್ರೈನಿಂಗ್. ನಾವು ಸಾಮಾನ್ಯವಾಗಿ ಅದು ಬರಲ್ಲ, ಯಾಕೆಂದರೆ ಅದಕ್ಕೊಂದು ಪ್ರಜ್ಞೆ ಅದಕ್ಕಿದೆ. ನಾವು ಅದನ್ನು ಒಳಗಡೆ ಕರ್ಕೊಂಡು ಬಂದು ಅಭ್ಯಾಸ ಮಾಡಿದ್ಮೇಲೆ ಬರೋದು. ಸುಮ್ಮನೆ ನಾಯಿ ನುಗ್ಗಲ್ಲ ನೋಡಿ. ನೀವು ಕರ್ಕೊಂಡು ಬಂದು ಅಭ್ಯಾಸ ಮಾಡ್ತಾ ಇದ್ಮೇಲೆ ಅದು ನುಗ್ಗತ್ತೆ ಅಷ್ಟೇ, ಅದು ಹೊರಗಡೆ ಬರುತ್ತದು. ಸಾಮಾನ್ಯ ನೀವು ನಾಯಿ ಬುದ್ಧಿಯನ್ನು ನೀವು ಕೆಡಿಸದೆ ಹೋದ್ರೆ ನಾಯಿ ಹಾಗೆಲ್ಲ ಒಳಗಡೆ ಬರಲ್ಲ. ಯಾಕೆಂದ್ರೆ ಅದಕ್ಕೊಂದು ಇನ್ಸ್ಟಿಂಕ್ಟ್ ಇದೆ, ನಾವು ಅದನ್ನು ಹಾಳು ಮಾಡ್ತೀವಿ ಅಷ್ಟೆ. ಅದರಿಂದಾಗಿ ನಾವು ಬರಬಾರದು. ನಾತ್ರ ಯೋಗ್ಯಾಸ್ತು ಸೌಮಿತ್ರೇ ಯೋ ನೀನಾಮಧಮಾವಯಂ ಪ್ರವೇಷ್ಟುಂ ನಾತ್ರ ಶಕ್ಷ್ಯಾಮಿ. ನಾನು ಬರಲ್ಲ. ಧರ್ಮೋ ವಿಗ್ರಹವಾನ್ ನೃಪಃ. ರಾಮ ಅಂದ್ರೇನು? ಧರ್ಮವೇ ಮೈವೆತ್ತು ಬಂದವನು. ಸತ್ಯವಾದಿ ರಣಪಟು ಸರ್ವಸತ್ವಹಿತೇ ರತಃ. ಸಜ್ಜನರಿಗೆ ಹಿತವಾದುದನ್ನು ನುಡಿಯುವವ, ಯುದ್ಧದಲ್ಲಿ ಜಾಣ, ಎಲ್ಲ ಜೀವರಿಗೆ ಹಿತವಾಗುವುದರಲ್ಲಿ ರಥ. ಷಾಡ್ಗುಣ್ಯಸ್ಯ ಪದಂ ವೇತ್ತಿ ನೀತಿಕರ್ತಾತ ರಾಘವ. ಸಂಧಿ, ವಿಗ್ರಹ, ಯಾನ, ಆಸನ ಮೊದಲಾದ ಎಲ್ಲ ರಾಜ್ಯಶಾಸ್ತ್ರಗಳ ಪ್ರಜ್ಞೆಯನ್ನು ಹೊಂದಿರುವವ. ಸರ್ವಜ್ಞ, ಇದೇನು ಹೇಳಬೇಕಾಗಿಲ್ಲ. ಸರ್ವಜ್ಞ ಸರ್ವದರ್ಶಿ ಚ ರಾಮೋ ರಮಯತಾಂ ವರಹ. ಆನಂದಗೊಳಿಸುವವರಲ್ಲೇ ಮಿಗಿಲಾದವ. ಸೋಮಃ, ಚಂದ್ರನಂತೆ ಕಾಂತಿ. ಸಚ ಮೃತ್ಯುಶ್ಚ ಸಯಮೋ ಧನದಸ್ತತ. ವನ್ಹಿಶ್ಚತಕ್ರತುಶ್ಚೈವ ಸೂರ್ಯೋ ವೈ ವರುಣಸ್ತಥಾ. ಬೇರೆ ರಾಜರಿಗೆ ಅಭಿಷೇಕ ಮಾಡಬೇಕಾದ್ರೆ ಅಷ್ಟದಿಕ್ಪಾಲಕರ ಸನ್ನಿಧಾನ ಇವರಲ್ಲಿ ಇದ್ದು ಚೆನ್ನಾಗಿ ಆಳಲಿ ಅಂತ ಅನ್ಬೇಕು. ಆದರೆ ರಾಮನಿಗೆ ಅಭಿಷೇಕ ಮಾಡಬೇಕಾದ್ರೆ ಇವನೇ ಅಷ್ಟದಿಕ್ಪಾಲಕರ ಅಂತರ್ಯಾಮಿ ಅಂತ ಅಭಿಷೇಕ ಮಾಡಬೇಕಷ್ಟೆ. ತಸ್ಯತ್ವಂ ಬ್ರೂಹಿ ಸೌಮಿತ್ರೇ. ಅದರಿಂದಾಗಿ ನೀನು ಹೋಗಿ ಹೇಳು, ನೀನು ಆಜ್ಞೆ ಮಾಡಿದರೆ ನಾನು ಬರ್ತೇನೆ. ಅನಾಜ್ಞಪ್ತಸ್ತು ಸೌಮಿತ್ರೇ ಪ್ರವೇಷ್ಟುಂ ನೇಚ್ಛಯಾಮ್ಯಹಂ. ಅವನು ಆಜ್ಞೆ ಮಾಡದಿದ್ದರೆ
ನಾನು ಬರೋದಿಲ್ಲ, ವಿತೌಟ್ ಪರ್ಮಿಷನ್ ನಾನು ಎಂಟರ್ ಆಗೋದಿಲ್ಲ. ನಾಯಿ ಹೇಳೋದು. ಆನೃಚಂತ್ಯಾನ್ ಮಹಾಭಾಗ ಪ್ರವಿವೇಚ ಮಹಾದ್ಯುತಿ ನೃಪಾಲಯಂ ಪ್ರವಿಶ್ಯಾಥ ಲಕ್ಷ್ಮಣೋ ವಾಕ್ಯಮಬ್ರವೀತ್. ಈ ಕೇಳಿದಾಗ ಲಕ್ಷ್ಮಣ ಮತ್ತೆ ಹೋಗಿ ಹೇಳಿದ, ಈ ರೀತಿ ಹೇಳ್ತಾ ಇದೆ ಅಂತ. ಸಂಪ್ರವೇಶ ಯವೈ ಕ್ಷಿಪ್ರಂ ಕಾರ್ಯಾರ್ಥಿ ಯೋತ್ರ ತಿಷ್ಠತಿ. ಇಲ್ಲ, ಹೊರಗಡೆ ಯಾರಿದ್ರೂ ಅಷ್ಟೇ, ಒಳಗಡೆ ಬರಬೇಕು ಅವರು, ನನ್ನ ಆಜ್ಞೆ ಇದು ಅಂತ ರಾಮ ಹೇಳಿದ ಅನ್ನುವಲ್ಲಿಗೆ ಉತ್ತರಕಾಂಡದಲ್ಲಿ ಲೆಕ್ಕದ ಪ್ರಕಾರ 60ನೆಯ ಸರ್ಗ. ಇವರು ಅದನ್ನು ಪರಿಗಣಿಸಿಲ್ಲ. ರಾಮಾಯಣದ ಅನೇಕ ಜನ ಚಿಂತಕರು ಫಸ್ಟ್ ಆಫ್ ಆಲ್ ಉತ್ತರಕಾಂಡವನ್ನೇ ಪ್ರಕ್ಷೇಪ ಅಂತಾರೆ, ಇಂಟರ್ಪೋಲೇಟೆಡ್ ಅಂತ. ಅವ್ರಿಗೆ ಇದು ಯಾವಾಗ ರಚನೆ ಮಾಡಿದ್ದು ಅಂತ ಸಮಸ್ಯೆ. ನಾನು ಅದನ್ನು ಬರೆದಿದ್ದೇನೆ. ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅವರೆಲ್ಲರೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಸಜ್ಜನರವರು, ಆದರೆ ರಾಮಾಯಣದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವರು ಎಡಬಿಡಂಗಿತನದಿಂದ ಹಾಗೆ ಬರೀತಾರೆ. ಆಮೇಲೆ ನಮ್ಮ ಎನ್ ಮೂರ್ತಿರಾಯರು, ಎಷ್ಟು ಜನ, ಆಮೇಲೆ ಪೋಲಂಕಿ ರಾಮಮೂರ್ತಿ, ಆಮೇಲೆ ಇವರು ಸೀತಾಯಣ ಬರೆದವರು, ಬಹಳ ಜನ ಉತ್ತರಕಾಂಡವೇ ಪ್ರಕ್ಷಿಪ್ತ ಅಂತಾರೆ. ಇನ್ನು ಕೆಲವರು ಉತ್ತರಕಾಂಡದಲ್ಲಿ ಈ ನಾಯಿ ಕಥೆ ಪ್ರಕ್ಷಿಪ್ತ ಅಂತ. ನಾಯಿ ಕಥೆ ಇಲ್ಲ ಉತ್ತರಕಾಂಡದಲ್ಲಿ ಅಂತ. ಇಲ್ಲ, ಇದೆ ಅಂತ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ಸಂಗ್ರಹ ರಾಮಾಯಣ ನಾವು ಓದಿದಾಗ ಯಾವ ಕಥೆ ಪ್ರಕ್ಷಿಪ್ತ, ಯಾವ ಕಥೆ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಶ್ರುತ್ವಾ ರಾಮಸ್ಯ ವಚನಂ ಲಕ್ಷ್ಮಣಸ್ತ್ವರಿತಸ್ತದಾ ಶ್ವಾನಮಾಹೂಯ ಮತಿಮಾನ್ ರಾಘವಾಯನ್ಯವೇದಯತ್. ಇದೊಂದು ಘಟನೆ ಹೇಳಬೇಕು ನಿಮಗೆ. ನಮ್ಮ ಸ್ವಾಮಿಗಳು ರಾಮಾಯಣ ಸಾರ ಅಂತ ಅವ್ರದ್ದು ಪ್ರವಚನ ಪುಸ್ತಕ ಆಗಿದೆ. ಅವರು ಕೂತ್ಕೊಂಡು ಬರೆದದ್ದಲ್ಲ, ಪ್ರವಚನ ಪುಸ್ತಕ ಆಗಿದೆ. ಅವರಿಗೆ ಆ ತತ್ಕಾಲದ ವಿಸ್ಮೃತಿ, ಮನುಷ್ಯರಿಗೆ ವಿಸ್ಮರಣೆ ಆಗತ್ತೆ. ಈ ಕಥೆಯನ್ನ ಬಿಟ್ಟಿದ್ರು, ನಾಯಿ ಕಥೆಯನ್ನು ಬಿಟ್ಬಿಟ್ಟಿದ್ರು, ಉಪನ್ಯಾಸ ಮಾಡಿರಲಿಲ್ಲ. ಅದಕ್ಕೆ ಹೋಗಿ ಒಬ್ಬರು ಹೇಳಿದ್ರು, ಇಲ್ಲ ನಾಯಿ ಕಥೆಯನ್ನು ನೀವು ಹೇಳಲಿಲ್ಲ, ಅದ್ಯಾಕೋ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂದರು. ಇಲ್ಲ ಸ್ವಾಮಿ, ಪಂಡಿತಾಚಾರ್ಯರು ಹೇಳಿದ್ದಾರೆ ಅಂದಾಗ ಅವ್ರಿಗೆಲ್ಲ ನೆನಪಾಯ್ತು. ಓ ಹೌದಲ್ವಾ, ಛೇ ಅಂತ ಹೇಳಿ ಮಾರನೇ ದಿವಸ ನಾಯಿ ಕಥೆಯನ್ನು ಹೇಳಿದ್ರು. ಅವರು ರಾಮಾಯಣ ಅಂದರೆ ಭಾರಿ ಪ್ರೀತಿ ಪೇಜಾವರ ಸ್ವಾಮಿಗಳಿಗೆ. ಅದು ಅವರು ಭರತ ರಾಮ ಸಮಾಗಮವನ್ನು ಹೇಳ್ತಾ ಕಣ್ಣಲ್ಲಿ ನೀರು ತೆಗೆದು ಬಿಡೋರು. ಅವ್ರು ಹೇಳ್ತಾ ಅವರ ಆರಾಧ್ಯ ದೈವವು ರಾಮ ಬೇರೆ, ಕಣ್ಣಲ್ಲಿ ನೀರು ತೆಗೆದು ಬಿಡೋರು. ಅದರಿಂದಾಗಿ ಇದು ಪ್ರಕ್ಷೇಪ ಅಂತ ಬಹಳ ಜನ ಅಂದುಕೊಂಡಿದ್ದಾರೆ. ಅಲ್ಲ. ಶ್ರುತ್ವಾ ರಾಮ ಕಡೆಗೆ ಸಂಕಾಲಿಯ ಅವರು ಕೂಡ ಈ ಕಥೆಯನ್ನು ಪ್ರಕ್ಷೇಪ ಅಂತಾರೆ. ಇವತ್ತು ಪೆಟಾದವ್ರಿಗೆ ಇದನ್ನ ತಲೆ ಮೇಲೆ ಹೊಡೆದು ತೋರಿಸ್ಬೇಕು, ನೋಡಿ ಇದು ನಾಯಿಯ ಮೇಲೂ ಪ್ರೀತಿ ಇದೆ, ಆದರೆ ಅದು ಅಸಂಗತವಾದ ಪ್ರೀತಿ ಅಲ್ಲ ಅಂತ. ಶ್ರುತ್ವಾ ರಾಮಸ್ಯ ವಚನಂ ಲಕ್ಷ್ಮಣಸ್ತ್ವರಿತಸ್ತದಾ. ಅವನು ಬಂದ, ಧಡನೆ ಬಂದು ನಾಯಿಯನ್ನ ಕರ್ಕೊಂಡು ಹೋದ. ವಿವಕ್ಷಿತಾರ್ಥಂ ಮೇ ಬ್ರೂಹಿ ಸಾರಮೇಯನತೆ ಭಯಂ. ರಾಮ ಹೇಳಿದ, ನಿನಗೆ ಏನಂತತ್ತೋ ಅದನ್ನ ಹೇಳು ಅಂತ ಹೇಳಿದಾಗ ನಾಯಿ ಸುಮ್ಮನೆ ರಾಮನ ಮುಖ ನೋಡಿತು. ಅವಾಗ ಶ್ವಾಭಿನ್ನ ಮಸ್ತಕ, ನಾಯಿಯ ತಲೆ ಓಪನ್ ಆಗೋಗಿತ್ತು, ರಕ್ತ ಬಂದಿತ್ತು. ಭಿನ್ನ ಮಸ್ತಕ ತಥೋ ದೃಷ್ಟ್ವಾ ತರಾಜಾನಂ ಸಾರಮೇಯೋ ಬ್ರವೀದ್ವಚಃ. ಆ ನಾಯಿ ಹೇಳಿತಂತೆ, ರಾಜೈವ ಕರ್ತ ಭೂತಾನಾಂ ರಾಜ ಚೈವ ವಿನಾಯಕಃ. ಒಂದು ಪ್ರಜೆಗಳನ್ನು ರೂಪಿಸೋದು ದೊರೆ ಹೇಗಿರ್ತಾನೋ ಪ್ರಜೆಗಳು ಹಾಗಿರ್ತಾರೆ. ರಾಜ ಚೈವ ವಿನಾಯಕಃ, ಒಳ್ಳೆಯ ಕಡೆ ವಿನಾಯಕ ಅಂದ್ರೆ ಒಳ್ಳೆಯ ಕಡೆ ಒಯ್ಯುವವ ಅಂತ. ಅದು ನಾಯಿ ರಾಜನೇ. ರಾಜ ಸುಪ್ತೇಶು ಜಾಗರ್ತಿ ರಾಜ ಪಾಲಯತಿ ಪ್ರಜಾ. ಮಲಗಿರುವವರಲ್ಲಿ ಎದ್ದಿರುವವ ದೊರೆ, ಪಾಲನೆ ಮಾಡುವವ ದೊರೆ. ನೀತ್ಯಾ ಸುನೀತಯ ರಾಜ ಧರ್ಮಂ ರಕ್ಷತಿ ರಕ್ಷಿತ. ಒಳ್ಳೆಯ ನೀತಿಯಿಂದ ಧರ್ಮವನ್ನು ರಕ್ಷಣೆ ಮಾಡುತ್ತಾನೆ. ಯದಾ ನ ಪಾಲಯೇದ್ರಾಜ ಕ್ಷಿಪ್ರಂ ನಶ್ಯಂತಿ ವೈ ಪ್ರಜಾ. ರಾಜ ಪಾಲನೆ ಮಾಡದೆ ಹೋದರೆ ಪ್ರಜೆಗಳು ನಾಶ ಆಗೋಗ್ತಾರೆ. ಈ ಅವಿವೇಕಿಗಳು ಅನಾರ್ಕಿಸ್ಟ್ ಅಂತ ಹೇಳ್ಕೊತವೆ.
ಆ AK-49 ಒಬ್ಬ ಇದ್ದಾನೆ ಕಳ್ಳ, ಅವನು ನಿಜವಾದ ಹೆಸರು ಏಕೆನೆ, ಅರವಿಂದ ಕೇಜ್ರಿವಾಲ. ಅವನು ಏಕೆ ಅತ್ಯಂತಂ ಕಳ್ಳ. ಅವನು ಅನಾರ್ಕಿಸ್ಟ್, ಅರಾಜಕತಾವಾದಿ. ಅವನು ಅರಾಜಕತಾವಾದಿಯಾಗಿ ಏನು ಮಾಡಿದ್ದು ಅಂದರೆ ರಾಜ ಪದವಿಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋದು. ಇಂಥ ದುರಂತ ಈ ಕಮ್ಯುನಿಸ್ಟರದ್ದು, ಸಮಾಜವಾದಿಗಳದ್ದು ಎಲ್ಲ ಈ ಹೇಳುತ್ತೆ ಇದು. ರಾಜ ಕರ್ತಾ ಚ ಗೋಪ್ತಾ ಚ ಸರ್ವಶ್ಚ ಜಗತಪ್ಪಿತ ರಾಜ ಕಾಲೋ ಯುಗಂಚೈವ ರಾಜ ಸರ್ವಮಿದಂ ಜಗತ್ ಧಾರಣಾತ್ ಧರ್ಮಮಿತ್ಯಾಹು. ಯಾವುದು ಎಲ್ಲರನ್ನ ಬದುಕುವಂತೆ ಮಾಡುತ್ತೋ ಅದು ಧರ್ಮ. ಧಾರಣಾತ್ ಧರ್ಮಮಿತ್ಯಾಹು ಧರ್ಮೇಣ ವಿಧೃತಾ ಪ್ರಜಾ. ಆ ಎಲ್ಲರಿಗೂ ಹಿತವಾಗಿ ಬಾಳುವ ರೀತಿಯಿಂದ ಪ್ರಜೆಗಳೆಲ್ಲ ಇದ್ದಾರೆ. ಧಾರಣಾದ್ ವಿದ್ವಿಷಾಂ ಚೈವ ಧರ್ಮೇಣಾರಂಜಯನ್ ಪ್ರಜಾ. ದ್ವೇಷ ಮಾಡುವವರನ್ನು ರಾಜ ಹೊರಲೇಬೇಕು. ಅವನು ಇವ್ರನ್ನು ಹೊರತೇನೆ, ಇವ್ರಿಗೆ ಮಾತ್ರ ಪ್ರಧಾನಿ, ಇವ್ರಿಗೆ ಮಾತ್ರ ಪ್ರಧಾನಿ ಅಲ್ಲ ಅಂತ ಹೇಳಿ ಬರಲ್ಲ. ಅವ್ರು ಅಂದ್ಕೊಂಡಿರ್ಬೋದು ನಮಗೆ ಪ್ರಧಾನಿ ಅಲ್ಲ, ಆಪ್ಕೆ ಪ್ರಧಾನಿ ಅಂತ ಅವನು ಪೆಕ್ರ. ಅವನು ಆಪ್ಕೆ ಪ್ರಧಾನಿ ಅಲ್ಲ, ಸಮಗ್ರ ದೇಶಕ್ಕೆ ಪ್ರಧಾನಿ. ಎಂಥ ಕೆಟ್ಟ ಮನಸ್ಥಿತಿಗಳಿವೆಲ್ಲ. ಆದರೆ ರಾಜನಾದವನು ಹಾಗೆ ಮಾಡಬಾರದು. ನಾನು ನಿಮ್ಮ ಪ್ರಧಾನಿ ಅಲ್ಲ ಅಲ್ವಾ, ನೀವು ನಮ್ಮ ದೇಶದಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ವಿದ್ವಿಷಾಮಪಿ ಗೋಪ್ತಾ. ದ್ವೇಷಿಗಳನ್ನು ಧಾರಣಾತ್ ವಿದ್ವಿಷಾಂ ಚೈವ. ಅದರಿಂದಾಗಿ ಅದು ಧರ್ಮ. ರಾಜ ಇದು ಧರ್ಮ. ನಹಿ ಧರ್ಮಾತ್ ಭವೇತ್ ಕಿಂಚಿತ್ ದುಷ್ಪ್ರಾಪಮಿತಿ ಮೇ ಮತಿ. ಧರ್ಮ ಇಲ್ಲದಿದ್ದರೆ ಎಲ್ಲವೂ ದುರ್ಲಭ ಆಗತ್ತೆ, ಧರ್ಮ ಇದ್ದರೆ ಎಲ್ಲವೂ ಸುಲಭ ಆಗತ್ತೆ. ದಾನ, ದಯ, ಸಜ್ಜನ ಪೂಜೆ, ವ್ಯವಹಾರದಲ್ಲೇ ಆರ್ಜವ. ಕೋರ್ಟ್ ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂದರೆ ರಾಜ ನಿಷ್ಪಕ್ಷಪಾತಿಯಾಗಿರಬೇಕು. ಇದೇ ಪರಮ ಧರ್ಮ. ನೀನೇ ಪ್ರಮಾಣ, ನೀನು ಹೀಗಾಗಲೇ ಇದ್ದೀಯ. ಧರ್ಮಗಳ ನೆಲೆ, ಗುಣಗಳ ನೆಲೆ. ಅಜ್ಞಾನಾಚ್ಚ ಮಯಾ ರಾಜನ್ನುಕ್ತಸ್ತ್ವಂ ರಾಜಸತ್ತಮ. ಇದನ್ನೆಲ್ಲ ನಿನ್ನ ಮುಂದೆ ಹೇಳೋದಲ್ಲ. ಏನೋ ನಿನ್ನ ಹತ್ರ ಮಾತನಾಡಬೇಕು ಅಂತ ಅನ್ನಿಸ್ತು, ಮತ್ತೇನು ಮಾತನಾಡೋದು, ಅದಕ್ಕೆ ಇದೆಲ್ಲವನ್ನ ಹೇಳಿದ್ದೇನೆ. ಪ್ರಸಾದಯಾಮಿ ಶಿರಸ ನತ್ವಂ ಕ್ರೋದ್ಧುಮಿಹಾರ್ಹತಿ. ಈ ನಾಯಿ ಬಂದು ನನಗೇ ಹೇಳತ್ತಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೋಬೇಡ. ಈ ಮಾತನ್ನ ಕೇಳಿದಾಗ ಕಿಂತೆ ಕಾರ್ಯಂ ಕರೋಮ್ಯದ್ಯ ಬ್ರೂಹಿ ವಿಸ್ರಬ್ಧಮಾಚಿರಂ. ಅದಕ್ಕೆ ಹೇಳಿದ, ಅಭಯ ಕೊಡ್ತಾ ಇದ್ದೇನೆ, ಹಿಂಜರೆಯದಿರು, ಏನ್ ಬೇಕು ಕೇಳು. ರಾಮನ ಮಾತನ್ನ ಕೇಳಿ ಸಾರಮೇಯೋ ಬ್ರವೀದಿದಂ. ನಾಯಿ ಹೇಳಿತಂತೆ, ನಾನು ಇದ್ದೆ ನನ್ನ ಪಾಡಿಗೆ. ಭಿಕ್ಷು ಸರ್ವಾರ್ಥ ಸಿದ್ಧಶ್ಚ ಬ್ರಾಹ್ಮಣ ವಸಥೇ ವಸನ್. ಸರ್ವಾರ್ಥ ಸಿದ್ಧ ಅಂತ ಒಬ್ಬ ಭಿಕ್ಷು. ಅವನು ಸುಮ್ಮನೆ ನನ್ನ ತಲೆಗೆ ಹೊಡೆದ. ನಾನೇನು ಮಾಡ್ತಾ ಇರಲಿಲ್ಲ. ಅವನನ್ನ ಎದುರು ಹೋಗಿ ಕಚ್ಚಲಿಕ್ಕೆ ಹೋಗಲಿಲ್ಲ, ಅಥವಾ ಅವನ ಪವಿತ್ರವಾದ ವಸ್ತುಗಳನ್ನು ನಾನು ಮುಟ್ಲಿಲ್ಲ. ತೇನ ದತ್ತ ಪ್ರಹಾರೋ ಮೇ ನಿಷ್ಕಾರಣ ಮನಾಗಸಹ. ನಿಷ್ಕಾರಣವಾಗಿ ಹೊಡೆದಿದ್ದಾನೆ, ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಹೌದಾ, ಕರೀರಿ ಅವನನ್ನ ಅಂತಂದ. ಹೋಗಿ ಸರ್ವಾರ್ಥ ಸಿದ್ಧನನ್ನ ಕರ್ಕೊಂಡು ಬಂದರು. ಕಿಂತೆ ಕಾರ್ಯಂ ಮಯಾ ರಾಮ ತದ್ಬ್ರೂಹಿತ್ವಂ ಮಮಾನಘ. ಏನ್ ಮಾಡಬೇಕು ಹೇಳು. ಅವನು ಕೇಳಿದ, ಈ ನಾಯಿಗೆ ನೀನು ನಿಷ್ಕಾರಣವಾಗಿ ಹೊಡೆದಿದ್ದೀಯ. ಕ್ರೋಧ ಪ್ರಾಣಹರ ಶತ್ರು. ಯಾಕೆ ನಿನಗೆ ಆ ಸಿಟ್ಟು ಬಂತು? ಸನ್ಯಾಸಿ ಅಲ್ವಾ ನೀನು, ಸಿಟ್ಟಿರಬಾರದು. ಕ್ರೋಧೋ ಮಿತ್ರ ಮುಖೋ ರಿಪುಹು. ಮಿತ್ರನ ಮೋರೆಯ ಶತ್ರು. ಕ್ರೋಧ ಅನ್ನೋದು ತೀಕ್ಷ್ಣವಾದ ಕತ್ತಿ. ಅದನ್ನು ತುದಿಯಲ್ಲಿ ಹಿಡಿದ್ರೆ ನಮ್ಮ ಕೈಯೂ ಹೋಗುತ್ತೆ. ತಪತೆ ಯಜತೆ ಚೈವ ಯಚ್ಚ ದಾನಂ ಪ್ರಯಚ್ಛತಿ. ತಪಸ್ಸು ಮಾಡೋದು, ಪೂಜಿಸೋದು, ದಾನ ಮಾಡೋದು ಎಲ್ಲ ಸಿಟ್ಟು ಮಾಡಿಕೊಂಡ್ರೆ ನಾಶ ಆಗೋಗುತ್ತೆ. ಇಂದ್ರಿಯಾಣಾಂ ಪ್ರದುಷ್ಟಾನಾಂ ಹಯಾನಾಮಿವ ಧಾವತಾಂ ಕುರುವೀತ ಧೃತ್ಯಾ ಸಾರಥ್ಯಂ
ಸಂಹೃತ್ಯೇಂದ್ರಿಯ ಗೋಚರಂ. ಅದರಿಂದಾಗಿ ಕೋಪವನ್ನು ತಡ್ಕೊಳ್ಬೇಕು. ಇಂದ್ರಿಯ ನಿಗ್ರಹ ಇರಬೇಕು. ಮನಸ್ಸಿನಿಂದ, ಕರ್ಮದಿಂದ, ಮಾತಿನಿಂದ, ಕಣ್ಣಿನಿಂದ ಲೋಕಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಬೇಕು. ನ ತತ್ಕುರ್ಯಾದಸಿ ತೀಕ್ಷ್ಣ ಸರ್ಪೋ ವಾ ವ್ಯಾಹತಸ್ತದಾ. ತೀಕ್ಷ್ಣವಾದ ಕತ್ತಿ ನಮ್ಮನ್ನು ಚುಚ್ಚದೇ ಇದ್ದೀತು, ಮುನಿದ ಸರ್ಪ ಕಚ್ಚದೇ ಇದ್ದೀತು, ಶತ್ರು ನಮ್ಮನ್ನು ಕೊಲ್ಲದೇ ಇದ್ದಾನು. ಆದರೆ ನಾವು ಇಂದ್ರಿಯ ನಿಗ್ರಹ ಮಾಡದೇ ಹೋದರೆ ಖಂಡಿತ ಅದು ನಮ್ಮನ್ನು ಕೊಲ್ಲುತ್ತೆ. ವಿನೀತ ವಿನಯಸ್ಯಾಪಿ ಪ್ರಕೃತಿರ್ನ ವಿಧೀಯತೆ ಪ್ರಕೃತಿಂ ಗೂಹಮಾನಸ್ಯ ನಿಶ್ಚಯೇನ ಕೃತಿರ್ಧ್ಯುವಾ. ವಿನೀತ ವಿನಯಸ್ಯಾಪಿ, ನಮಗೆ ವಿನಯ ಇತ್ತು ಅಂತ ಹೇಳಿದ್ರೂ ಪ್ರಕೃತಿ ಒಮ್ಮೊಮ್ಮೆ ದಾರಿ ತಪ್ಪಿಸುತ್ತೆ. ಏನು ಹೇಳು ಅಂದಾಗ ಅವನು ಹೇಳಿದ, ನಾನು ಯಾಕೆ ಕೊಟ್ಟೆ ಅಂತಂದ್ರೆ ಭಿಕ್ಷಾರ್ಥ ಮಠಮಾನೇನ ಕಾಲೇ ವಿಗತ ಭೈಕ್ಷಕೆ ರಥ್ಯಾಸ್ಥಿತ ಸ್ವಯಂ ಚ್ವಾವೈ ಗಚ್ಚೇತಿ ಭಾಷಿತಃ. ನಾನು ಭಿಕ್ಷೆಗೆ ಅಂತ ಹೋಗ್ತಾ ಇದ್ದೆ, ಭಿಕ್ಷೆ ಎಲ್ಲೂ ಸಿಗಲಿಲ್ಲ. ಆಗ ನಾಯಿ ಎದುರುಗಡೆ ಬಂತು. ನಾಯಿನ ಸರಿ ಹಿಂದೆ ಸರಿಲಿಲ್ಲ. ಅಥ ಸ್ವೈರೇಣ ಗಚ್ಚನ್ಸ್ತು ರಥ್ಯಾಂತೆ ವಿಷಮಂ ಸ್ಥಿತಃ ಕ್ರೋಧೇನ ಕ್ಷುಧಯಾ ವಿಷ್ಟಃ ತಥೋ ದತ್ತೋಶ್ಚ ರಾಘವ. ನನಗೆ ಹಸಿವಾಗಿತ್ತು, ಆ ಹಸಿವಿನಿಂದ ಸಿಟ್ಟು ಬಂತು. ಸಿಟ್ಟು ಬಂದಾಗ ನಾಯಿ ಅಲ್ಲಿತ್ತು, ಅದಕ್ಕೆ ಹೋಗುವಂದೆ ಎದುರುಗಡೆ ಬೀಳ್ಬೇಡ ಅಂತ. ಆದರೆ ಅದು ಹೇಗೇಗೋ ಇತ್ತು, ನನ್ನ ಮಾತು ಕೇಳದಂತೆ ಉದ್ದಟವಾಗಿದೆ ಅಂತ ನನಗನ್ನಿಸಿತು. ಅದಕ್ಕೆ ಅದ್ರ ಮೇಲೆ ಹೊಡೆದೆ. ಆಚಾರ್ಯರು ಕೂಡ ಸನ್ಯಾಸ ಇದರಲ್ಲಿ ಇದನ್ನು ಹೇಳ್ತಾರೆ, ತ್ರಿಪಂಚ ಸಪ್ತ ಸದ್ಮಾನಿ ತಥೋ ನಾಣ್ಯಂ ಪ್ರಯಾಚಯೇತಂತ. 3, 5, 7 ಮನೆಗಳನ್ನು ಬೇಡಬೇಕು. ಅಲ್ಲಿಯೂ ಸಿಗಲಿಲ್ಲ ಅಂತಂದ್ರೆ ಉಪವಾಸ ಇರಬೇಕು ಅವತ್ತು ಅಂತ. ಹಾಗೆ ಹೋಗಿದ್ದಾರೆ. ಪ್ರಾಯ ಎಲ್ಲರೂ ವ್ರತವೋ ಉಪವಾಸವೋ ಏನೋ ಮಾಡಿದ್ದಾರೆ. ಶ್ರಾದ್ದದ ಮನೆಯಲ್ಲಿ ಭಿಕ್ಷೆ ಕೇಳೋ ಹಾಗಿಲ್ಲ ಸನ್ಯಾಸಿ. ಆಮೇಲೆ ಮದುವೆ ಇತ್ಯಾದಿಗಳಾಗ್ತಾ ಇದ್ದಾಗ ಹೋಗಿ ಭಿಕ್ಷೆ ಕೇಳಲಿಕ್ಕಿಲ್ಲ ಸನ್ಯಾಸಿ. ಏನು ಇಲ್ಲದೆ ಇದ್ದರೆ, ಹೊಗೆ ಆಡ್ತಾ ಇದ್ರೆ, ಶ್ರಾದ್ದ ಮೊದಲಾದವುಗಳು ಇಲ್ಲದೆ ಹೋದ್ರೆ ಭಿಕ್ಷೆ ಕೇಳಬಹುದು. ನಾರ್ಮಲ್ ಆಗಿರ್ಬೇಕು ಜೀವನ. ಯಾವ ಫಂಕ್ಷನ್ ಇದ್ರೂ ಸನ್ಯಾಸಿ ಹೋಗಿ ಭಿಕ್ಷೆ ಕೇಳಲಿಕ್ಕಿಲ್ಲ. ಸೊ ಒಂದು ಊರಿನಲ್ಲಿ 40-50 ಮನೆ ಇದ್ರೂ ಕೆಲವೊಮ್ಮೆ ಭಿಕ್ಷೆ ಸಿಗದೇ ಇರಬಹುದು. ಯಾಕೆಂದ್ರೆ ಇಷ್ಟೆಲ್ಲ ಇರಬೇಕು. ಮೃತಕ ಇರಬಾರದು, ಸೂತಕವೂ ಇರಬಾರದು. ಮೃತಕ ಅಂದ್ರೆ ಸತ್ತ ಮೈಲಿಗೆ, ಹುಟ್ಟಿದ ಮೈಲಿಗೆ ಜಾತಾ ಶೌಚ ಅದಿರಬಾರದು. ಮನೆಯಲ್ಲಿ ಫಂಕ್ಷನ್ ಇರಬಾರದು, ಶ್ರಾದ್ದಾದಿಗಳಿರಬಾರದು. ಆಯ್ತಾ? ಅಲ್ಲಿ ಆ ಮನೆಯಲ್ಲಿ ವ್ರತ ಇರಬಾರದು. ಹೊಗೆ ಕಾಣಿಸ್ತಾ ಇರಬೇಕು. ಆ ಸಮಯದಲ್ಲಿ ಹೋಗಬೇಕು. ಹೊಗೆ ಆರಿ ಹೋಗಿತ್ತು ಅಂದ್ರೆ ಅಲ್ಲಿ ಕೇಳಲಿಕ್ಕಿಲ್ಲ. ಎಷ್ಟು ಸಿಗಬಹುದು? ಅದರಿಂದ ಮುಂದೆ ಹೋಗ್ಬೇಕಷ್ಟ, ಮುಂದಿನ ಊರಿಗೆ. ಹಾಗಿತ್ತು ಒಂದು ಕಾಲದಲ್ಲಿ. ಆಚಾರ್ಯರ ಕಾಲದಲ್ಲೇ ನಿಂತೋಗಿತ್ತು ಬಿಡಿ. ಆಚಾರ್ಯರ ಕಾಲದಲ್ಲಿಯೇ ಒಂದು ಸಂಸ್ಥೆ ಅಂತ ರೂಪುಗೊಂಡಿತ್ತು. ನಾವು ಈಗ ಈ ಸಂಸ್ಥೆ ರೂಪುಗೊಂಡಿತ್ತು ಅಂತಲ್ಲ. ಆಮೇಲೆ ಅನೇಕ ಬದಲಾವಣೆಗಳಾದವು, ಸಹಜ. ಅದು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಬದಲಾವಣೆ ಆಗುವುದು ಸಹಜ. ರಥ್ಯಾಸ್ಥಿತ ಸ್ವಯಂ ಶ್ವಾವೈ. ಸಿಟ್ಟು ಬಂದು ಓಡದೆ. ತ್ವಯಾ ಶಸ್ತಸ್ಯ ರಾಜೇಂದ್ರ ನಾಸ್ತಿ ಮೇ ನರಕಾತ್ ಭಯಂ. ನನಗೆ ಅದಕ್ಕೆ ಶಿಕ್ಷೆ ಕೊಡು, ನಾನು ತಪ್ಪು ಮಾಡಿದ್ದೇನೆ ಎಂದು ಸನ್ಯಾಸಿ. ಶಿಕ್ಷೆ ಕೊಡು. ನೀನು ಶಿಕ್ಷೆ ಕೊಟ್ಟ ಮೇಲೆ ನಾಸ್ತಿ ಮೇ ನರಕಾತ್ ಭಯಂ, ನನಗೆ ನರಕದಿಂದ ಭಯ ಇಲ್ಲ. ಇಲ್ಲಿ ನೀವು ಶಿಕ್ಷೆ ತಗೊಂಡ್ಬಿಟ್ರೆ ನರಕದಲ್ಲಿ ಭಯ ಇಲ್ಲ. ನೀವು ಇಲ್ಲಿ ಶಿಕ್ಷೆ ತಗೊಳ್ಳದೆ ತಪ್ಪಿಸಿಕೊಂಡ್ರೆ ಕೆಟ್ಟ ಕೆಲಸಕ್ಕೆ ಇಲ್ಲಿಯ ಕೋರ್ಟ್ಗಳನ್ನು ಏಮಾರಿಸಬಹುದು, ಆದರೆ ಅಲ್ಲಿ ಏಮಾರಿಸಲಿಕ್ಕಾಗತ್ತಾ? ಅದಕ್ಕೆ ಶಿಕ್ಷೆ ತಗೊಂಡ್ಬಿಟ್ರೆ ಮಾಡಿದ ತಪ್ಪಿಗೆ ಇಲ್ಲಿ ಕಡಿಮೆ ಶಿಕ್ಷೆ, ಇಲ್ಲಿ ಸುಖಕ್ಕೂ ಅವಕಾಶ ಇದೆ. ಶಿಕ್ಷೆಯಲ್ಲಿಯೂ ಒಂದು ಸುಖಕ್ಕೆ ಅವಕಾಶ ಇದೆ, ಅಲ್ಲಿ ಶಿಕ್ಷೆ ಸುಖಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ಅವನು ಹೇಳಿದಂತೆ ನಾಸ್ತಿಮೇ ನರಕಾತ್ ಭಯಂ, ನೀನು ಶಿಕ್ಷೆ ಕೊಟ್ಬಿಡು, ನರಕದಿಂದ ಭಯ ಇಲ್ಲ ನನಗೆ ಎಂದ. ನೋಡಿ, ಎಲ್ಲರೂ ಎಂತೆಂಥ ಎತ್ತರದ ವ್ಯಕ್ತಿಗಳು. ಆಗ ನೀನೇ ಹೇಳು ಅಂದ. ಅಥ ರಾಮೇಣ ತಂಪೃಷ್ಟಾಹ ಸರ್ವಯೇವ ತಭಾಸದಃ ಕಿಂ ಕಾರ್ಯಮಸ್ಯ ರಾಜೇಂದ್ರ
ಶಾಸ್ತಿತೆ ದಂಡೋ ವೈ ಕೋಶ್ಚಪಾತ್ಯತಾಂ. ಅವನು ಎಲ್ಲ ಇವರನ್ನು ಕೇಳ್ದ, ಮಂತ್ರಿಗಳನ್ನು ಕೇಳ್ದ, ಏನು ಶಿಕ್ಷೆ ಕೊಡ್ಬೋದು ಹೇಳಿ ಅಂತ. ಆಗ ಭೃಗು, ಎಂತೆಂಥ ಬಿಗ್ ಶಾಟ್ಸ್, ಭೃಗು, ಅಂಗಿರಸ್, ಕುತ್ಸ ಅಂತ ಹೇಳಿ ಒಬ್ಬ ಋಷಿ, ಕುತ್ಸ, ವಸಿಷ್ಠ, ಕಾಶ್ಯಪ, ಧರ್ಮಪಾಠಕ ಮುಖ್ಯಾಶ್ಚ, ಧರ್ಮಶಾಸ್ತ್ರದವರು, ಸಚಿವರು, ಎಲ್ಲ ಶಾಸ್ತ್ರವನ್ನು ತಿಳಿದವರು, ಅವಧ್ಯ ಬ್ರಾಹ್ಮಣೋ ದಂಡೈಹಿ ಇತಿ ಶಾಸ್ತ್ರವಿದೋ ವಿದುಹು. ಮಾಡಿದ್ದು ಸಣ್ಣ ತಪ್ಪು, ಅವನಿಗೆ ಯಾವ ಶಿಕ್ಷೆಯನ್ನು ಕೊಡಬಾರದು ಅಂದರು. ಮುನಿಗಳು ಹೇಳಿದ್ರು, ಕೆಲವರು, ಅಲ್ಲ ನೀನೇ ಹೇಳಪ್ಪ, ನೀನೇ ನಾರಾಯಣ ಅಲ್ವಾ. ರಾಜ ಶಾಸ್ತಾಹಿ ತರ್ವಸ್ಯ ತ್ವಂ ವಿಶೇಷೇಣ ರಾಘವ ತ್ರೈಲೋಕ್ಯಸ್ಯ ಭವಾನ್ ಶಾಸ್ತ ದೇವೋ ವಿಷ್ಣು ಸನಾತನಃ. ನೀನೇ ನಾರಾಯಣ, ನೀನೇ ಹೇಳ್ಬೋದಲ್ಲಪ್ಪ. ಈ ರೀತಿ ಹೇಳಿದಾಗ ಏನು ಮಾತಾಡಲಿಲ್ಲ. ಆಗ ನಾಯಿ ಶುರು ಮಾಡಿತಂತೆ, ಯದಿ ತುಷ್ಟೋತಿ ಮೇ ರಾಮ ಯದಿ ದೇಯೋ ವರೋ ಮಮ. ರಾಜನ್, ನನ್ನ ಬಗೆಗೆ ನಿನಗೆ ಸಮಾಧಾನ ಇದೆಯೇ, ತೃಪ್ತಿ ಇದೆಯೇ? ನನಗೊಂದು ವರ ಕೊಡಬೇಕು. ನೀನು ಅವಾಗ ಪ್ರತಿಜ್ಞೆ ಮಾಡಿದೆ, ನಿನಗೇನು ಬೇಕೋ ಕೊಡ್ತೇನೆ ಅಂತ. ಪ್ರಯಚ್ಛ ಬ್ರಾಹ್ಮಣಸ್ಯಾಸ್ಯ ಕೌಲಪತ್ಯಂ ನರಾಧಿಪ. ಈ ಬ್ರಾಹ್ಮಣನಿಗೆ ಕೌಲಪತ್ಯವನ್ನು ಕೊಡು, ಅಂದರೆ ಗ್ರಾಮಾಧಿಕಾರ, ಗ್ರಾಮದ ಅಧಿಕಾರ. ಇದನ್ನ ಯಾರು ಡೈವರ್ಟ್ ಮಾಡಿದ್ರು ಗೊತ್ತಿಲ್ಲ, ಮಠದ ಅಧಿಪತಿಯನ್ನು ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಹಾಗೆ ಕೇಳಿಯೇ ಅಭ್ಯಾಸ. ಆದರೆ ಕುಲಪತಿ ಅಂತಂದ್ರೆ ಎರಡರ್ಥ. ಒಂದು, ಎಲ್ಲ ವಿದ್ಯಾರ್ಥಿಗಳು ಇರುವ 10,000 ವಿದ್ಯಾರ್ಥಿಗಳು ಇರುವ ವಿದ್ಯಾಲಯಕ್ಕೆ ಒಡೆಯ ಏನಿದ್ದಾನೆ ಅವನನ್ನು ಕುಲಪತಿ ಅಂತ ಕರೆಯೋದು. ಅದನ್ನು ಇವತ್ತು ಗವರ್ನರ್ಗೆ ಸೇರಿಸ್ಬಿಟ್ಟಿದ್ದಾರೆ. ಚಾನ್ಸಲರ್, ವೈಸ್ ಚಾನ್ಸಲರ್, ಉಪಕುಲಪತಿ ಅಂತ. ಆದರೆ ಅವತ್ತು ಇಡೀ ಊರಿನ ಒಡೆಯ. ಯಾಕಂದ್ರೆ 10,000 ವಿದ್ಯಾರ್ಥಿಗಳು ಅವನ ಕೈಯಲ್ಲಿದ್ದಾರೆ ಅಂದರೆ ಅವನೇನು ಸಚಿವ ಅವನು ಅಲ್ಲ. ಇವತ್ತೇ ಗವರ್ನರ್ಗೇನೆ ಆ ಸ್ಥಾನ ಇದೆ, ವೈಸ್ ಚಾನ್ಸಲರ್ಗೇನೆ ಸಚಿವ ಸ್ಥಾನಮಾನಗಳಿದೆ. ಕಾರ್ ಕೊಟ್ಟಿರ್ತಾರೆ, ಢವಾಲಿ ಒಬ್ಬನ ಕೊಟ್ಟಿರ್ತಾರೆ, ಪ್ರತ್ಯೇಕ ಇವ್ರನ್ನ ಕೊಟ್ಟಿರ್ತಾರೆ ಅಲ್ವಾ. ಅದರಿಂದಾಗಿ ಕುಲಪತಿ ಅಂದ್ರೆ ಊರಿನ ಒಡೆಯ. ಕಾಲಂಜರೇ ಮಹಾರಾಜ ಕೌಲಪತ್ಯಂ ಪ್ರದೀಯತಾಂ ಏತಚ್ಛ್ರುತ್ವಾತು ರಾವೇಣ ಕೌಲಪತ್ಯೇಭಿಷೇಚಿತಃ. ಆ ಕಾಲಂಜರ ಪ್ರದೇಶದ, ಕಾಲಂಜರ ಗ್ರಾಮದ ಒಡೆಯ ಅಂತ ಅವನಿಗೆ ಅಭಿಷೇಕ ಆಯಿತು. ಅಭಿಷೇಕ ಆಗಿ ಪ್ರಯಯೌ ಬ್ರಾಹ್ಮಣೋ ಹೃಷ್ಟೋ ಗಜಸ್ಕಂಧೇನ ಸೋರ್ಚಿತಃ. ಆನೆಯ ಮೇಲೆ ಕೂಡಿಸಿ ಕಳಿಸಿದ. ಸನ್ಯಾಸಿಗಳಿಗೆ ಆನೆಯ ಮೇಲೆ ಕೂಡ್ಲಿಕ್ಕುಂಟ ಅವತ್ತಿನ ಕಾಲದಲ್ಲಿ? ವಾಹನಸ್ಥಂ ಯತಿಂ ದೃಷ್ಟ ಸಚೇಲಂ ಸ್ನಾನಮಾಚರೇತಂತ ಆ ಕಾಲದ ಧರ್ಮಶಾಸ್ತ್ರ. ವಾಹನದಲ್ಲಿ ಕುಳಿತ ಸನ್ಯಾಸಿಯನ್ನು ನೋಡಿದರೆ ಸಚೇಲ ಸ್ನಾನ ಮಾಡಬೇಕು ಅಂತ, ಮೈಲಿಗೆ ಅಂತ. ನಮ್ಮ ಮುತ್ತಾತ ಒಬ್ರು ಸ್ವಾಮಿಗಳು, ಅವರು ಸತ್ಯಧ್ಯಾನರು. ಯಾಕೆಂದ್ರೆ ಸತ್ಯಧ್ಯಾನರೇ ಮೊದಲು ಕಾರಲ್ಲಿ ಕೂತಿದ್ದು. ಅದಕ್ಕಿಂತ ಮೊದಲು ಹಬ್ಬಬ್ಬ ಅಂದ್ರೆ ಎತ್ತಿನ ಬಂಡಿಯಲ್ಲಿ ಕೂಡ್ತಾ ಇದ್ರು, ಡೋಲಿಯಲ್ಲಿ ಕೂಡ್ತಾ ಇದ್ರು. ಡೋಲಿ ರಾಘವೇಂದ್ರ ಸ್ವಾಮಿಗಳು ಡೋಲಿಯಲ್ಲಿ ಕೂತ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು. ಅದು ವಾಹನವೇ. ಅಲ್ಲಿಂದ ಮುಂದೆ ಬರೋದು ಎತ್ತಿನ ಗಾಡಿ ಬಂತು, ಅದು ವಾಹನವೇ. ಅಲ್ಲಿಂದ ಮುಂದೆ ಬಂದು ಮೋಟರ್ ವಾಹನದಲ್ಲಿ ಕೂತರು. ಅದೇನು ದೊಡ್ಡ ಸಂಗತಿ ಅಲ್ಲ. ಆದರೆ ನಮ್ಮ ಮುತ್ತಾತ ಧರ್ಮಶಾಸ್ತ್ರ ನಿಷ್ಠುರರಾದ್ದರಿಂದಾಗಿ, ಅವರು ಮರಿಮಗನಂತಲ್ಲದೆ ಧರ್ಮಶಾಸ್ತ್ರ ನಿಷ್ಠುರರಾದ್ದರಿಂದ ಅವರೇನು ಮಾಡಿದ್ರು, ನಾನು ಸತ್ಯಧ್ಯಾನರನ್ನು ಒಪ್ಪಲ್ಲ ಅಂತ ಕೂತಿದ್ರು, ಹೇಳಿದ್ದು. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ಮಠ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇರೋದು. ಆನೆಯನ್ನು ಏರಿ ಅವತ್ತಿನ ಕಾಲದಲ್ಲಿ ಸನ್ಯಾಸಿಗಳು ಹೋಗ್ತಾ ಇರಲಿಲ್ಲ. ಅದರಿಂದಾಗಿ ಅವನು ಗ್ರಾಮಾಧಿಕಾರಿಯಾದ ಅಂತಾನೆ ಅರ್ಥ ಮಾಡಬೇಕು, ಬೇರೆ ಅಲ್ಲ. ಪ್ರಯಯೌ ಬ್ರಾಹ್ಮಣೋ ಹೃಷ್ಟೋ ವರೋಯಂ ದತ್ತಯೇ ತಸ್ಯ ನಾಯಂ ಶಾಪೋ ಮಹಾದ್ಯುತೆ. ಅಲ್ಲಿ ರಾಮನ ಮಂತ್ರಿಗಳಿಗೆ ಭಾರಿ ಆಶ್ಚರ್ಯ. ಅಲ್ರಿ, ವರ ಕೊಟ್ಟಿದ್ದು ಶಾಪ ಅಲ್ಲ ಇದು, ಏನ್ ಮಾಡ್ಲಿಕ್ಕೆ ಹೊರಟ್ರಿ ಅಂದಾಗ ರಾಮೋ ವಚನಮಬ್ರವೀತ್. ರಾಮ ಹೇಳಿದಂತೆ,
ನಯೂಯಂ ಗತಿ ತತ್ವಜ್ಞಾ ಶ್ವಾವೈಜಾನಾತಿ ಕಾರಣಂ. ನಿಮಗೆಲ್ಲ ಶಿಕ್ಷೆ ಏನು ಅನ್ನೋದು ಗೊತ್ತಿಲ್ಲಪ್ಪ. ನಯೂಯಂ ಗತಿ ತತ್ವಜ್ಞಾ, ಯಾಕೆಂದ್ರೆ ಶಿಕ್ಷೆ ಕೊಡೋದು ನಾ ಆಗಲೇ ಹೇಳಿದ್ನಲ್ಲ, ಟೆಕ್ಸ್ಟ್ ಬುಕ್ ಶಾಟ್ ಇದ್ದ ಹಾಗೆ ಟೆಕ್ಸ್ಟ್ ಬುಕ್ ಅನ್ನು ನೋಡ್ಕೊಂಡು ಶಿಕ್ಷೆ ಕೊಡೋದಲ್ಲ. ಇದಕ್ಕೆ ಈ ಶಿಕ್ಷೆ, ಇದಕ್ಕೆ ಈ ಶಿಕ್ಷೆ ಅಲ್ಲ. ಇವತ್ತು ಡಾಕ್ಟರ್ಗಳೇ ಹಾಗಾಗೋಗಿದ್ದಾರೆ. ಅಂಥದ್ದು ಅವು ಧರ್ಮಶಾಸ್ತ್ರಕಾರರ ಹಾಗಾಗೋದ್ರಲ್ಲಿ ತಪ್ಪೇನಿದೆ? ಯಾಕಂದ್ರೆ ಅತೀಂದ್ರಿಯ ಅದು. ಏನು ಕೊಡೋದು, ಏನು ಶಿಕ್ಷೆ ಕೊಡೋದು? ಸರಿ, ಅವರು ಅದು ರಾಮ ಹೇಳತ್ನಂತೆ ನಗ್ತಾ, ನಯೂಯಂ ಗತಿ ತತ್ವಜ್ಞಾ, ನಿಮಗೆ ಶಿಕ್ಷೆಯ ನಡೆ ಗೊತ್ತಿಲ್ಲಪ್ಪ. ಶ್ವಾವೈಜಾನಾತಿ ಕಾರಣಂ, ಅದಕ್ಕೆ ಗೊತ್ತಿದೆ. ಅಥ ಪೃಷ್ಟಸ್ತು ರಾಮೇಣ ಸಾರಮೇಯೋ ಬ್ರವೀದಿದಂ. ಆಗ ರಾಮ ಹೇಳಿದ, ನೀನೇ ಹೇಳು, ಅದನ್ನು ಅವನು ಅನುವಾದ ಮಾಡಿ ಹೇಳುದ್ನೋ ಅಥವಾ ನಾಯಿಯೇ ಹೇಳಿತೋ ಗೊತ್ತಿಲ್ಲ. ನಾಯಿಯೇ ಹೇಳಿತು ಅಷ್ಟೆ. ಏನು? ಅಹಂ ಕುಲಪತಿಸ್ತತ್ರ ಆಸಂ ಶಿಷ್ಟಾನ್ನ ಭೋಜನ ದೇವದ್ವಿಜಾತಿ ಪೂಜಾಯಾಂ ದಾಸಿ ದಾಸೇಶು ರಾಘವ. ನಾನು ಅಲ್ಲಿ ಊರ ಒಡೆಯನಿದ್ದೆ, ಕುಲಪತಿಯಾಗಿದ್ದೆ. ದೇವದ್ವಿಜಾತಿ ಪೂಜಾಯಾಂ, ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೆ, ಬ್ರಾಹ್ಮಣರನ್ನ ಪೂಜೆ ಮಾಡ್ತಾ ಇದ್ದೆ, ದಾಸರಿದ್ರು, ದಾಸಿಯರಿದ್ರು. ಸಂವಿಭಾಗಿ ಶುಭರತಿ ದೇವದ್ರವ್ಯಸ್ಯ ರಕ್ಷಿತ. ಊರಿನವರಿಗೆ ಏನೇನು ಸಲ್ಲಬೇಕು ಅದನ್ನ ಎಲ್ಲರಿಗೂ ಸಂಬಳದ ಮೂಲಕ ಕೊಡ್ತಾ ಇದ್ದೆ. ವಿನೀತ ಶೀಲತಂಪನ್ನ ಸರ್ವತತ್ವಹಿತೇ ರತಃ, ಚೆನ್ನಾಗಿ ಇದ್ದೆ. ಏವಂ ಕ್ರೋಧಾನ್ವಿತೋ ವಿಪ್ರಃ ತ್ಯಕ್ತ ಧರ್ಮಾಹಿತೇ ರತಃ ಕ್ರುದ್ಧೋ ನೃಚಂ ತಪ್ಪರುಚಃ ಅವಿದ್ವಾಂಶ್ಚಾಪ್ಯ ಧಾರ್ಮಿಕಃ. ಆದರೆ ವಿಪರೀತ ಸಿಟ್ಟು ಮೂಗಿನ ಮೇಲೆ ವಿಪರೀತ ಸಿಟ್ಟು. ಆ ಸಿಟ್ಟಿನಿಂದ ಬಹಳ ಅನ್ಯಾಯಗಳನ್ನು ಮಾಡಿಬಿಟ್ಟಿದ್ದೀನಿ ನಾನು. ಕ್ರುದ್ಧೋ ನೃಚಂ ತಪ್ಪರುಚಃ ಅವಿದ್ವಾಂಶ್ಚಾಪ್ಯ ಧಾರ್ಮಿಕಃ. ಅದರಿಂದ ಅವನಿಗೆ ಅಧಿಕಾರ ಅಂತ ಒಂದು ಬಂದಾಗ ಸಿಟ್ಟು ವಿಪರೀತ ಆಗಿಬಿಡುತ್ತೆ. ನಾನು ಆ ಸಿಟ್ಟಿನಿಂದ ಕೆಟ್ಟೆ ಅಂತಾನೆ. ಇವಾಗ ಏನೇನೋ ಹೇಳಿಬಿಡ್ತಾರೆ ಉಪನ್ಯಾಸಕಾರರು. ನಾನು ಅಲ್ಲಿ ಇದು ಮಾಡ್ತಾ ಇದ್ದೆ, ಏನು ದೇವಾಲಯದ ದುಡ್ಡನ್ನು ದೋಚ್ತಾ ಇದ್ದೆ, ಆಮೇಲೆ ಎಣ್ಣೆ ಎಲ್ಲ ಬರಮಾಡ್ಕೊಳ್ತಾ ಇದ್ದೆ, ದೇವಾಲಯದ ಎಣ್ಣೆ ಎಲ್ಲ ಅಲ್ಲಿ ಯಾವುದೂ ಇಲ್ಲ. ಇಲ್ಲಿ ಸಿಟ್ಟಿನಿಂದ ಆಗಿದ್ದು. ಇದೇ ರೀತಿ ಸಿಟ್ಟು ನನಗೂ ಇತ್ತು. ಸಿಟ್ಟಿನಿಂದ ಕ್ರೂರವಾಗಿ ವರ್ತಿಸಿದೆ. ಅದರಿಂದ ನನಗೆ ಅನ್ನಿಸಿತು, ತಸ್ಮಾತ್ ಸರ್ವಾಸು ಅವಸ್ಥಾಸು ಕೌಲಪತ್ಯಂ ನಕಾರಯೇತ್. ಅದರಿಂದಾಗಿ ನರಕಕ್ಕೆ ಹೋಗಬೇಕಾದರೆ ಕೌಲಪತ್ಯವನ್ನ, ಒಂದು ಊರಿನ ಯಾಜಮಾನ್ಯವನ್ನ ಕೊಡಬೇಕು. ದೇವೇಶ್ವಧಿಷ್ಠಿತಂ ಕುರ್ಯಾತ್ ಗೋಷು ಚ ಬ್ರಾಹ್ಮಣೇಶು ಚ ಬ್ರಹ್ಮಸ್ವಂ ದೇವತಾ ದ್ರವ್ಯಂ ಸ್ತ್ರೀಣಾಂ ಬಾಲಧನಂಚಯತ್ ದತ್ತಂ ಹರತಿಯೋ ಭೂಯ ಇಷ್ಟೈ ಸಹ ವಿನಶ್ಯತಿ. ದೇವತೆಗಳಿಗೆ ಸಲ್ಲಬೇಕಾದ ಹಣ ದೇವಸ್ವ ಆಯ್ತಾ. ಗೋಶುಚ, ಗೋವುಗಳಿಗೆ ಸಲ್ಲಬೇಕಾದ ಹಣ. ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ಸಲ್ಲಬೇಕಾದ ಹಣ. ಬ್ರಹ್ಮಸ್ವ, ದೇವತಾ ದ್ರವ್ಯ, ಸ್ತ್ರೀ ದ್ರವ್ಯ. ಅವಾಗೆಲ್ಲ ರೂಪಾಜೀವಿಗಳು ಅಂದ್ರೆ ಗೊತ್ತಲ್ಲ, ವೇಶ್ಯೆಯರು, ರೂಪಾಜೀವಿಗಳು ಅಂತ, ನಟಿಯರು, ಅವರಿಗೆ ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇದ್ರು. ಅವ್ರು ನಿವೃತ್ತರಾದ ಮೇಲೆ ಅವ್ರಿಗೆ ಪೆನ್ಷನ್ ಕೊಡ್ಲಿಕ್ಕೆ ಅದನ್ನೇ ಯೂಸ್ ಮಾಡಬೇಕಿತ್ತು. ಅದಕ್ಕೆ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್, ಪೆನ್ಷನ್ ಅವ್ರಿಗೆ. ಯಾಕೆಂದ್ರೆ ಆ ರೂಪ ಹೋದ್ಮೇಲೆ ಅವ್ರಿಗೆ ಬದುಕಲಿಕ್ಕೆ ಆಗಲ್ಲ, ಕಷ್ಟ ಆಗತ್ತೆ. ಅದರಿಂದಾಗಿ ಆ ಸ್ತ್ರೀಧನ ಅಂತ ಕರಿತಾ ಇದ್ರು ಅದನ್ನ. ಆಮೇಲೆ ಬಾಲಧನ, ಪುಟ್ಟ ಹುಡುಗರು, ತಂದೆ ಬೇಗ ಸತ್ತೋಗಿರ್ತಾನೆ, ಅವಾಗ ಅದು ಆ ಗ್ರಾಮಾಧಿಪತಿಯ ಕೈಯಲ್ಲಿರೋದು. ಆ ಗ್ರಾಮಾಧಿಪತಿ ಅವನು ಯುಕ್ತ ವಯಸ್ಸಿಗೆ ಬಂದ್ಮೇಲೆ ಕೊಡಬೇಕಾಗ್ತಾ ಇತ್ತು. ದತ್ತಂ ಹರತಿಯೋ ಭೂಯ ಇಷ್ಟೈ ಸಹ ವಿನಶ್ಯತಿ.
ಆಮೇಲೆ ಒಮ್ಮೆ ಕೊಟ್ಟುಬಿಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡಿಬಿಡೋದು, ಇಂಥದ್ದು ಕೊಟ್ಟಿದ್ದೀನಿ ಅಂತ, ಅದನ್ನು ಮತ್ತೆ ವಾಪಸ್ ತಗೊಂಡ್ಬಿಡೋದು. ಇದು ದತ್ತಾಪಹಾರ. ಇದನ್ನೆಲ್ಲ ಯಾರು ಮಾಡ್ತಾ ಇರ್ತಾರೆ ಅವರು ಅವೀಚಿ ಎನ್ನುವ ನರಕದಲ್ಲಿ ಬೀಳ್ತಾರೆ. ಸಿಟ್ಟಿಲ್ಲ ಅಂತಂದ್ರೂ ಈ ತರಹದ್ರಲ್ಲೆಲ್ಲ ಬೀಳ್ತಾರೆ. ಅಂದ್ರೆ ಇದು ಇಡೀ ಊರಿನ ಒಡೆಯ ಆದಾಗ ಬರಬೇಕೇ ವಿನಃ ಸನ್ಯಾಸಿ ಆದಾಗ ಅವನಿಗೆ ಈ ಹಣ ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕಿರತ್ತಾ? ಇರತ್ತಾ? ಸನ್ಯಾಸಿಗೆ ಸ್ತ್ರೀಧನವನ್ನು ಮ್ಯಾನೇಜ್ ಮಾಡ್ಲಿಕ್ಕಿರತ್ತಾ? ಎಲ್ಲರೂ ಈ ತಪ್ಪು ಯಾರು ಮಾಡಿದ್ರು ತಪ್ಪೇ. ಅದು ಸನ್ಯಾಸಿಗೆ ಮಾತ್ರ ಅನ್ವಯಿಸಿ ಹೇಳುವಂಥದ್ದು ಅಲ್ವೇ ಅಲ್ಲ. ಅದರಿಂದ ಯಾರೇ ಹೇಳಿರಲಿ ತಪ್ಪೆ. ನಾನು ಮೊನ್ನೆ ಹೇಳಿದೆ, ಏನದು ಯುದ್ಧ ಪೂರ್ವ ಇವ್ರನ್ನ ಸುಗ್ರೀವ ಬಂದವ್ರನ್ನ ಉಳಿದ 3 ಕಡೆ ಯಾಕೆ ಕಳಿಸಿದ್ದು? ದಕ್ಷಿಣ ದಿಕ್ಕಿಗೆ ಅಂತ ಗೊತ್ತಿತ್ತಲ್ವಾ? ಸುಗ್ರೀವನಿಗೆ ಗೊತ್ತಿತ್ತಲ್ವಾ? ಲಕ್ಷ್ಮಣನಿಗೆ ಗೊತ್ತಿತ್ತಲ್ವಾ? ಇದು ವಾಲಿಗೆ ಗೊತ್ತಿತ್ತು, ಸುಗ್ರೀವನಿಗೆ ಗೊತ್ತಿತ್ತು. ವಾಲಿ ಸಾಯೋ ಮೊದಲು ಹೇಳ್ತಾ ಇದ್ದಂತೆ ತಾರೆಗೆ, ಅಯ್ಯೋ ಬಹಳ ಜನ ಇದ್ದಾರೆ, ಅವನನ್ನ ಕೊಲ್ಲೋದು ಬೇರೆ ತರಹ ಇದೆ, ಬಹಳ ಜನರನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದ ಅಂತ ಹೇಳ್ತಲ್ಲ ಅವಳು ತಾರೆ. ಯಾಕೆಂದ್ರೆ ವಾಲಿ ಫ್ರೆಂಡ್ ಅವನು. ಸುಗ್ರೀವನಿಗೇನು ಅಪರಿಚಿತನೇ? ರಾವಣ ಅಣ್ಣನ ಫ್ರೆಂಡು, ಗೊತ್ತಿತ್ತು. ಆದರೆ ಉಳಿದ 3 ಕಡೆ ಯಾಕೆ ಕಳಿಸಿದ? ದಕ್ಷಿಣದ ಕಡೆಗೆ ಮಾತ್ರ ಯಾಕೆ ಕಳಿಸ್ಲಿಲ್ಲ? ಯಾಕೆ ಕಳಿಸ್ಲಿಲ್ಲ ಅಂದ್ರೆ ಅವರಿಗೆ ಒಂದು ಎಕ್ಸರ್ಸೈಸ್ ಆಗಬೇಕು. ಅದನ್ನೇನಂತಾರೆ? ವಾರ್ಮಿಂಗ್ ಎಕ್ಸರ್ಸೈಸ್ ಅಂತಾರೆ. ಸೇನೆ ನಡೆಸುವವರಿಗೆ ಗೊತ್ತು. ವಾರ್ಮಪ್ ಅದು ಸೇನೆ ನಡೆಸುವವರಿಗೆ ಗೊತ್ತು ಯಾವ ರೀತಿ ತಯಾರು ಮಾಡಬೇಕು ಇವ್ರನ್ನ ಅಂತ. ನಾನು ಅದನ್ನು ಹೇಳಿದ್ದಕ್ಕೆ ಇಲ್ಲ ಅದನ್ನ ಇವರು ತಪ್ಪು ತಿಳಿದಿದ್ದಾರೆ. ಯಾಕೆ ಅಂದ್ರೆ ಬನ್ನಂಜೆ ಅವರು ಹೇಳಲಿಲ್ಲ ಅಂತ ಒಂದು ಇದರಲ್ಲಿ ಬಂದಿದೆ ಕಾಮೆಂಟಲ್ಲಿ. ನಾನು ಹೇಳಿದ ಕಾರಣವನ್ನು ಅಲ್ಲಿ ಹೇಳಲಿಲ್ಲ, ಹಾಗಂತ ಗುರುಗಳು ಹೇಳಿದ ಕಾರಣವನ್ನು ಅಲ್ಲಿ ಹೇಳಲಿಲ್ಲ. ಆದರೆ ನೀವು ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿ ಏನಿದೆ? ಸುಗ್ರೀವನಿಗೆ ಗೊತ್ತಿದೆ ಒಮ್ಮೆಲೆ ಯುದ್ಧ ಕರ್ಕೊಂಡು ಹೊರಟೋದ್ರೆ ಅದಕ್ಕೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ, ಮೊದಲು ಟೆಸ್ಟ್ ಆಗಲಿಕ್ಕೆ, ಬೇರೆಯ ವಾತಾವರಣಗಳಿಗೆ ಒಗ್ಗಲಿಕ್ಕೆ, ಅದೆಲ್ಲ ಸಹಜ. ವಾಲ್ಮೀಕಿ ರಾಮಾಯಣ ತಟಸ್ಥ, ಅದು ಬಹಳ ಸರಳವಾಗಿದೆ ಕಥೆ. ವಾಲ್ಮೀಕಿ ರಾಮಾಯಣದಷ್ಟು ಸರಳತೆ ಇನ್ನು ಎಲ್ಲಿಯೂ ಇಲ್ಲ. ಆದರೆ ಆ ಕಥೆಯನ್ನ ಎಷ್ಟು ಬಹಳ ಸರಳವಾಗಿ ಹೇಳೋದು ಕಷ್ಟ ಕಥೆಯನ್ನ. ಅದು ನನಗೆ ಗೊತ್ತು, ಯಾಕೆಂದ್ರೆ ನಾನು ಎಷ್ಟು ಕಠಿಣವಾಗಿ ಕಥೆ ಹೇಳ್ತೀನಿ ನನಗೆ ಗೊತ್ತಾದ್ದರಿಂದ ಸರಳವಾಗಿ ಹೇಳೋದು ಬಹಳ ಕಷ್ಟ. ನಾನು ಸಣ್ಣದು ಮುಟ್ಟಿದ್ರು ಅದು ಏನೋ ರಾಜಕೀಯ, ಜಾಗತಿಕ ಏನೇನೋ ಆಯಾಮಗಳು ತಗೊಂಡ್ಬಿಡುತ್ತದೆ. ವಾಲ್ಮೀಕಿಗಳು ಸರಳವಾಗಿ ಕಥೆ ಹೇಳ್ತಾರೆ. ಅದು ನಮಗೆ ಸಿದ್ಧಿಸದ್ದು ಅಂತ ಅನಿಸುತ್ತೆ. ಬೇದಾರ ಸ್ವಾಮಿಗಳು ಎಷ್ಟು ಸರಳವಾಗಿ ಬರೀತಾರೆ, ನಮ್ಗೆ ಸಿದ್ಧಿಸದ್ದು ಇದು. ಅದರಿಂದ ಅಲ್ಲಿ ಏನಾಗತ್ತೆ, ಇರೋದು ಅಲ್ಲಿ ಅವನು ಗೊತ್ತಿದೆ. ಹಾಗೆ ಇಲ್ಲಿಯೂ ಕೂಡ ಅದು ಯಾರು ಹೇಳಿದ್ರು ತಪ್ಪೆ. ಅಲ್ಲಿ ಮಠಾಧಿಪತಿಯಾಗಿ ಮಾಡಿಬಿಟ್ರು ಅವನನ್ನ ಅಂತ. ಅಲ್ಲಿ ಎಲ್ಲಿದೆ? ಕುಲಪತಿ ಅಂತಿದೆ. ಕೌಲಪತ್ಯಾಂ. ಕುಲಪತಿ ಅಂದ್ರೆ ಇಡೀ ಊರಿನ ಒಡೆಯ. ಮಠಾಧಿಪತ್ಯವನ್ನು ಹೇಳಲಿಲ್ಲ ಅಲ್ಲಿ. ಶ್ವಾಪ್ಯಗಚ್ಚನ್ ಮಹಾತೇಜಾ ಯತ ಏವಾಗತಸ್ತದಾ. ಇದನ್ನ ಕೇಳಿ ಅವನು ಆನಂದಪಟ್ಟ. ರಾಮ ವಿಸ್ಮಯೋತ್ಫುಲ್ಲ ಲೋಚನ ನಕ್ಕ ಅಂತೆ. ಮನಸ್ವಿ ಪೂರ್ವಜಾತ್ಯಾಸ ಜಾತಿ ಮಾತ್ರೋಪದೂಚಿತ ವಾರಾಣಸ್ಯಾಂ ಮಹಾಭಾಗ ಪ್ರಾಯಂ ಚೋಪವಿವೇಚ. ಆ ನಾಯಿ ಆಮೇಲೆ ಈ ಶಿಕ್ಷೆ ಕೊಡ್ತಿದ ಮೇಲೆ ಏನ್ ಮಾಡಿತ್ತು ಗೊತ್ತಾ? ಕೇಳಲೇಬೇಕಿದನ್ನ. ಕಾಶಿಗೆ ಹೋಗಿ ಮುಖ್ಯ ಪ್ರಾಣನನ್ನು ಉಪಾಸನೆ ಮಾಡಿ ಉದ್ಧಾರ ಆಗೋಯ್ತಂತೆ. ಸಾಯೋ ತನಕ ಉಪವಾಸ ಇದ್ದು ಉಪಾಸನೆ ಮಾಡಿತ್ತಂತೆ. ಮನಸ್ವಿ ಪೂರ್ವಜಾತ್ಯಾತಃ ಜಾತಿ ಮಾತ್ರ ಅಪದೂಷಿತ. ಮನಸ್ವಿ ಪೂರ್ವಜಾತಿಯ ಸ್ಮರಣೆ ಇದೆ ಅಂದ್ರೆ ಎಂತಹ ಸಜ್ಜನ ಆಗಿರ್ಬೇಕು ಅವನು. ಸಿಟ್ಟು ಅನ್ನೋ ಒಂದೇ ಒಂದು ಕಾರಣದಿಂದ ಅವನು ನಾಯಿ ಆಗಿದ್ದಷ್ಟೇ.
ಉಳಿದದ್ದೆಲ್ಲ ಅವನು ಕೃಷ್ಣ ಹೇಳ್ತಾನಲ್ಲ, ಏನೋ ಸ್ಮೃತಿಂ ಪೌರ್ವಕಾಲಿಕಂ ಅಂತ, ಹಿಂದಿನ ಜನ್ಮದ ನೆನಪಿರತ್ತೆ ಯೋಗ ಸಿದ್ಧನಾದವನಿಗೆ ಅಥವಾ ಯೋಗದಲ್ಲಿ ತೊಡಗಿದವನಿಗೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಅಂತ ಹೇಳ್ತಾನೆ. ಅಂದ್ರೆ ಪೂರ್ವಜನ್ಮದ ಸ್ಮೃತಿ ಇದೆ ಅಂದ್ರೆ ಈ ನಾಯಿಯ ಎತ್ತರ ಏನು? ಅದರಿಂದ ಅದೇನ್ ಮಾಡಿತು, ಶಿಕ್ಷೆ ಕೊಡಿಸಿ ಆದ್ಮೇಲೆ ರಾಮನಿಗೆ ನಮಸ್ಕಾರ ಹಾಕಿ ಹೋಗಿ ಕಾಶಿಗೆ ಹೋಯ್ತಂತೆ. ಕಾಶಿಗೆ ಹೋಗಿ ತಪಸ್ಸು ಮಾಡ್ತಾ ಮುಖ್ಯ ಪ್ರಾಣನನ್ನ ಸೇರಿತು ಅಂತ ಹೇಳ್ತಾರೆ. ಈ ರೀತಿ ಸಂವಾದ ಮಾಡ್ತಾ ಇರ್ಬೇಕಾದ್ರೆ ವಾಸಂತಿಕೆ ನಿಚ ಪ್ರಾಪ್ತ ನಶೀತ ನಚ ಘರ್ಮದ, ಈ ರೀತಿ ಕಳಿತಾ ಕಳಿತಾ ವಸಂತ ಋತುವು ಬಂತು. ಆ ವಸಂತ ಋತುವಿನ ಸಂಜೆ ರಾತ್ರಿ ಅದು ತೀರಾ ತಂಪು ಇಲ್ಲ, ತೀರ ಬಿಸಿ ಇಲ್ಲ, ಆ ತರಹದ ಒಂದು ತಂಗಾಳಿ ಬೀಸುವ ಸಂದರ್ಭ. ಅಲ್ಲಿ ರಾಮ ಏನು ಮಾಡಿದ, ರಾತ್ರಿ ಎಲ್ಲ ತಿರುಗಾಡಿ ಸುಂದರವಾದ ಆಸ್ವಾದ ಮಾಡಿ ಬೆಳಗಾಗತ್ಲು ದರ್ಶನಂ ಪೌರ ಕಾರ್ಯವಿತ್ ಧರ್ಮಾಸನದಲ್ಲಿ ಕೂತ್ಕೊಂಡ. ಆಗ ಸುಮಂತ್ರ ಬಂದ. ಸ್ವಾಮಿನ್, ಬಹಳ ಜನ ತಪಸ್ವಿಗಳು ಬಂದಿದ್ದಾರೆ. ಭಾರ್ಗವ, ಚವನ ಅವರು ಈ ಋಷಿಗಳ ನಾಯಕರು. ಅವರು ತಮ್ಮ ಏನೋ ಒಂದು ಕೆಲಸ ಆಗಬೇಕು ಅಂತ ಬಂದಿದ್ದಾರೆ. ಪ್ರೀಯಮಾಣ ನರವ್ಯಾಘ್ರ ಯಮುನಾ ತೀರವಾತಿನಃ, ಇವರೆಲ್ಲ ಯಮುನಾ ತೀರದಲ್ಲಿ ವಾಸ ಮಾಡುವ ತಪಸ್ವಿಗಳು ಬಂದಿದ್ದಾರೆ. ರಾಮ ಹೇಳಿದ, ಆಯ್ತು ಬರಲಿ ಅಂತಂದ. ಅವನು ಹೋಗಿ ಕಳುಹಿಸಿದ. ಯಾರೂ ಕೂಡ ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣರು ಬಂದರು, ಋಷಿಗಳು ಬಂದರು ಅಂದರೆ ರಾಜರ ಪೌರರು ತಳ್ತಾನೆ ಇರಲಿಲ್ಲ. ಹೀಗಾಗಿ ಅದೇನೋ ಕಥೆ, ರಾಮ ಕೃಷ್ಣನ ಕಾಲದಲ್ಲಿ ಆ ದ್ವಾರಪಾಲಕರು ಅಲ್ಲೂ ಇಲ್ಲ, ಭಾಗವತದಲ್ಲಿಲ್ಲ. ಅವನು ಇವನು ಬಂದ, ಯಾರು ಕುಚೇಲ ಬಂದ, ಅವನನ್ನ ದಬ್ಬಿ ಬಿಟ್ಟ, ಆಗ ಕೃಷ್ಣ ಓಡಿ ಬಂದ. ಇವೆಲ್ಲ ಮನರಂಜನೆಗಾಗಿ ಹೇಳುವಂತಹ ಕಥೆಗಳೇ ವಿನಃ ಆ ಥರ ಏನಾಗಲಿಲ್ಲ, ಆಗಿರಲಿಲ್ಲ, ಆಗ್ತಾ ಇರಲಿಲ್ಲ. ಇವನು ಹೋಗಿ ರಾಜ ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾನೆ ಅಂತಂದ. ಅವರು ಆ ದ್ವಾರಪಾಲಕನ ಮಾತನ್ನ ಕೇಳಿಕೊಂಡು ಬಂದರು. ತೇ ದ್ವಿಜ ಪೂರ್ಣ ಕಲಶೈ ಸರ್ವತೀರ್ಥಾಂಬು ಸತ್ಕೃತೈ, ಎಲ್ಲ ತೀರ್ಥಗಳ ನೀರನ್ನು ತಂದಿದ್ದಾರೆ, ಹಣ್ಣನ್ನು ಗೆಡ್ಡೆಯನ್ನು ತಂದಿದ್ದಾರೆ. ಅದನ್ನು ರಾಮ ಸ್ವೀಕಾರ ಮಾಡಿದ. ತೀರ್ಥೋದಕಗಳನ್ನು, ಫಲಗಳನ್ನು ಸ್ವೀಕಾರ ಮಾಡಿ ಇಮಾನ್ಯಾತನ ಮುಖ್ಯಾನಿ ಯಥಾರ್ಹಮುಪವಿಶ್ಯತಾಂ, ಇದೆಲ್ಲ ಆತನ ನೀವೇ ತೀರ್ಮಾನ ಮಾಡಿಕೊಂಡು ಯಾರ್ಯಾರು ಯಾವ ಯಾವ ಸ್ಥಾನದಲ್ಲಿ ಕೂತ್ಕೋಬೇಕೋ ಕೂತ್ಕೊಂಡ್ಬಿಡಿ ಅಂತಂದ. ಇಮಾನಿ ಆಸನ ಮುಖ್ಯಾನಿ ಯಥಾರ್ಹಮುಪವಿಶ್ಯತಾಂ, ರಾಮನ ಮಾತನ್ನ ಕೇಳಿ ಬೃಸೀಷು ರುಚಿರಾಕ್ಷಾಸು ನಿಷೇಧು ಕಾಂಚನೀಷುತೇ. ಬೃಸಿ ಅಂತಂದ್ರೆ ಮುನಿಗಳ ಆಸನ. ಕೋಶ ಹೀಗಿದೆ, ಅಸ್ತ್ರೀ ಕಮಂಡಲು ಕುಂಡಿ ವ್ರತಿನಾಮಾಸನಂ ಬೃಸಿ ಅಂತ. ಬೃಸಿ ಅಂದ್ರೆ ವ್ರತಿನಾಂ ಅಥವಾ ಮುನೀನಾಂ ಆಸನಂ, ಮುನಿಗಳ ಆಸನ. ಕಮಂಡಲುವನ್ನ ಕುಂಡಿ ಅಂತ ಕರೀತಾರೆ. ಕಮಂಡಲು ಕುಂಡಿ. ಉಪವಿಷ್ಟಾನ್ ಋಷಿನಸ್ತತ್ರ ದೃಷ್ಟ್ವಾ ಪರಪುರಂಜಯ, ಅವರೆಲ್ಲ ಕುಳಿತಾಗ ಕೈಗಳನ್ನು ಮುಗಿದು ರಾಮ ಕೇಳಿದ, ಏನು ಮಾಡಬೇಕು ನಾನು? ಈ ರಾಜ್ಯ ಇಡೀ ನಿಮ್ಮದು, ಹೇಳಿ ಏನು ಮಾಡಬೇಕು ಅಂತ. ಸಾಧು ಸಾಧು ಅಂದ್ರಂತೆ ರುಚಿಗಳು. ನೀವು ಪ್ರತಿಜ್ಞೆಯನ್ನು ಮಾಡಿದ್ದಿ, ನಾವು ಬಹಳ ಕಡೆ ಹೋಗಿದ್ವಿ, ನಾವು ಏನೋ ಬೇಕು ಅಂತ ಹೇಳಿದಾಗ ಆಯ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅವರು. ನಾವು ಹೇಳಿದ ಕೂಡಲೇ ಅಯ್ಯೋ ನಮ್ಮ ಕೈಲಾಗಲ್ಲ ಅಂತ ತಾವು ಮಾಡಿದ ಪ್ರತಿಜ್ಞೆಯನ್ನೇ ಬಿಟ್ಟುಬಿಡ್ತಾ ಇದ್ರು. ನೀನು ಬಿಡಲ್ಲ ಅಂತ ಭರವಸೆ ಇದೆ. ಅದರಿಂದಾಗಿ ನಮಗೇನು ಕೆಲಸ ಆಗಬೇಕು ಅಂತ ಹೇಳ್ತೇವೆ, ದಯವಿಟ್ಟು ಮಾಡಿಕೊಡಬೇಕು ಅಂತ ಹೇಳಿದ್ರು. ಕೆಲಸ ಏನು ಅಂತ ನಾಳೆ ಹೇಳ್ತಾರೆ. ಕೃಷ್ಣಾರ್ಪಣಮಸ್ತು.